ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣಾತ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸಕರ್ತರಾದವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಅಂತರಂಗವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 573ನೇ ಶ್ಲೋಕವನ್ನು ನಾವು ನೋಡಿದ್ವಿ. ಒಂದು ವಸ್ತು ಇದೆ ಮತ್ತು ಇಲ್ಲ, ಈ ಎರಡು ಶಬ್ದಗಳು ಸಾಪೇಕ್ಷಿಕವಾಗಿಯೇ ಇರ್ತವೆ. ಇದೆ ಎನ್ನುವಂಥ ಒಂದು ವಸ್ತು ಇದ್ದರೆ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ಇನ್ನೊಂದು ಇಲ್ಲ ಅಂತ ಹೇಳ್ತೇವೆ. ಒಂದು ವಸ್ತುವಿನ ಅಭಾವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಂದು ವಸ್ತು ಭಾವಸ್ಥಿತಿಯಲ್ಲಿ ಅದು ಇದೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಇದೆ ಮತ್ತು ಇಲ್ಲ ಇವೆರಡು ಮೊದಲನೇದಾಗಿ ಸಾಪೇಕ್ಷಿಕವಾದವುಗಳು. ಎರಡನೇದಾಗಿ ಈ ಎರಡು ಶಬ್ದ ವ್ಯವಹಾರ ಅದು ಬುದ್ಧಿಗೆ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತುನು ಆತ್ಮನಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಬುದ್ಧಿಯಾದರೂ ಇದನ್ನು ಹೇಗೆ ಮಾಡುತ್ತೆ ಅಂದರೆ, ನಾನು ಹಿಂದೆ ಹೇಳಿದ್ದೇನೆ, ನಮ್ಮ ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಬುದ್ಧಿ ಇವೆರಡೂ ಸಹ ಅಂತರಿಂದ್ರಿಯಗಳು. ಮನಸ್ಸಿಗಿಂತಲೂ ಬುದ್ಧಿ ಒಳಗಿರುವ ಚೈತನ್ಯಕ್ಕೆ ಅತ್ಯಂತ ಸನಿಹದಲ್ಲಿರುವುದು. ಹಾಗಾಗಿ ಆ ಚೈತನ್ಯದ ಸಾಮೀಪ್ಯದಿಂದ ಜಡವಾದ ಬುದ್ಧಿಯೂ ಸಹ ತಾನೇ ಚೈತನ್ಯದಂತೆ ಕೆಲಸ ಮಾಡ್ತಾ ಇರ್ತದೆ. ಇದನ್ನೇ ನಾವು ಏನು ಮಾಡ್ತೇವೆ ಕೇಳಿದರೆ ಆರೋಪ ಅಂತ ಕರಿತೇವೆ. ಆಗ ಜಡವಾದ ಬುದ್ಧಿಯನ್ನೂ ಸಹ ನಾವು ಆತ್ಮ ಅಂತ ಕರೆದು ಬಿಡ್ತೇವೆ. ಯಾವಾಗ ಬುದ್ಧಿ ಆತ್ಮ ಅಂತ ಅಂದ್ಕೊಳ್ತೋ, ಬುದ್ಧಿಯಿಂದ ಕೆಲಸ ಮಾಡ್ತಾ ಇರುವಂಥ ಮನಸ್ಸು ಆತ್ಮ ಅಂತ ಅಂದ್ಕೊಳ್ತದೆ. ಯಾವಾಗ ಮನಸ್ಸು ಆತ್ಮ ಅಂತ ಅಂದ್ಕೊಳ್ಳುತ್ತೋ, ಮನಸ್ಸಿನ ಪ್ರೇರಣೆಯಿಂದಲೇ ಕೆಲಸ ಮಾಡ್ತಾ ಇರುವಂಥ ಇಂದ್ರಿಯಗಳು ನಾವು ಆತ್ಮ ಅಂತ ಹೇಳ್ತವೆ. ಯಾವಾಗ ಇಂದ್ರಿಯಗಳು ತಮ್ಮನ್ನು ತಾವು ಆತ್ಮ ಅಂತ ಅಂದ್ಕೊಳ್ತಾವೋ, ಆ ಇಂದ್ರಿಯಗಳನ್ನೇ ಇಟ್ಟುಕೊಂಡು ತನ್ನ ಎಲ್ಲ ಕೆಲಸವನ್ನು ಮಾಡಿಕೊಳ್ಳುವಂಥ ದೇಹವೂ ಸಹ ತನ್ನನ್ನೇ ಆತ್ಮ ಅಂತ ಅಂದ್ಕೊಂಡು ಬರ್ತೇವೆ. ದಿಸ್ ಈಸ್ ಕಾಲ್ಡ್ ಆರೋಪ ಅಥವಾ ಅಧ್ಯಾಸ. ಅಲ್ಲಿಗೆ ನೋಡಿ, ಇಲ್ಲಿ ಮೂಲತಃ ಶುದ್ಧವಾಗಬೇಕಾದ ಜಾಗ ಯಾವುದು? ಅಲ್ಲಿಗೆ ಬುದ್ಧಿ, ಮನಸ್ಸಿಗಿಂತ ಹಿಂದೆ. ಯಾಕೆಂದರೆ ಆತ್ಮ ವಸ್ತುವಿನ ರಿಫ್ಲೆಕ್ಷನ್ ಆಗುವುದು ಅದರೊಳಗೆ, ಇನ್ಯಾವುದ್ರೊಳಗೂ ಅಲ್ಲ. ಅದರೊಳಗೂ ಈ ಮಾನವ ದೇಹದಲ್ಲಿ ಮಾತ್ರ. ಬೇರೆ ಈ ಬುದ್ಧಿ ಮತ್ತು ಮನಸ್ಸು ಇದೆರಡು ಸೇರಿದ ಭಾಗಕ್ಕೆ ಅಂತಃಕರಣ ಅಂತ ಹೆಸರು. ಮಾನವ ದೇಹವನ್ನು ಬಿಟ್ಟು ಇನ್ನುಳಿದಂಥ ದೇಹದಲ್ಲಿರುವಂಥ ಅಂತಃಕರಣಕ್ಕೆ ಇದನ್ನು ಹಿಡಿದು ತೋರಿಸುವ ಅನುಭವಿಸುವ ಶಕ್ತಿ ಸಾಮರ್ಥ್ಯ ಇಲ್ಲ.
ಮನುಷ್ಯ ದೇಹದಲ್ಲಿ ಮಾತ್ರ ಇರುವುದು. ಹಾಗಾಗಿ ಈ ಇದೆ ಮತ್ತು ಇಲ್ಲ ಎನ್ನುವಂಥದ್ದು ಇದು ಬುದ್ಧ್ಯಪೇಕ್ಷಿತವಾದದ್ದು ಹೊರತು ಆತ್ಮನಿಷ್ಠವಾದದ್ದು ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಬುದ್ಧೇರೇವ ಗುಣಾವೇತವು ನತು ನಿತ್ಯಸ್ಯ ವಸ್ತುನಃ, ನಿತ್ಯವಾದಂತಹ ಆತ್ಮನ ಗುಣಗಳು ಅಲ್ಲ. ಅತಸ್ಥೌ ಮಾಯೆಯ ಕ್ಲೃಪ್ತೌ ಬಂಧಮೋಕ್ಷೌ ನ ಚಾತ್ಮನಿ ನಿಷ್ಕಲೆ ನಿಷ್ಕ್ರಿಯೆ ಶಾಂತೆ ನಿರವದ್ಯೆ ನಿರಂಜನೆ ಅದ್ವಿತೀಯೇ ಪರೇತತ್ವ ವ್ಯೋಮವತ್ ಕಲ್ಪನಾ ಕುತಃ. ನಿನ್ನೆ ದಿವಸ ಈ ಶ್ಲೋಕದ ಅರ್ಥವನ್ನು ನಾನು ಹೇಳಿದ್ದೆ. ಇದಕ್ಕೆ ವಿವರಣೆಯನ್ನು ಮಾಡಬೇಕಾದದ್ದು ಬಾಕಿ ಉಳಿದಿದೆ. ಆದ್ದರಿಂದ ತೌ ಅವು ಎರಡೂ ಸಹ ಇದೆ ಮತ್ತು ಇಲ್ಲ ಎನ್ನುವಂಥದ್ದು ಒಂದು, ಮತ್ತು ಇನ್ನೊಂದು ಈ ಬಂಧ ಮೋಕ್ಷ ಎಲ್ಲವೂ ಸಹ ಅಲ್ಲಿಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಬುದ್ಧಿಗೆ ಸಂಬಂಧಪಟ್ಟಿದ್ದೆ ಅಷ್ಟೇ ಹೊರತು ಆತ್ಮನಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಯಾಕೆ ಅಲ್ಲ ಅಂತ ಕೇಳಿದರೆ ಆತ್ಮಸ್ವರೂಪವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ಕೊನೆಯದಾಗಿ. ಹಿಂದೆ ಸಾಕಷ್ಟು ಸಲ ಹೇಳಿದ್ದಾರೆ, ನಾವು ಮುಂದಕ್ಕೆ ಬರ್ತಾ ಬರ್ತಾ ಹಿಂದಿನ ಮರಿತೇವೆ ಅಂತ ಅವ್ರಿಗೆ ಗೊತ್ತು ನಮಗಿನ್ ಚೆನ್ನಾಗಿ. ಹಾಗಾಗಿ ಅದನ್ನು ಹೇಳ್ತಾರೆ ಮತ್ತಿಲ್ಲಿ. ನಿಷ್ಕಲಹ, ನಿಷ್ಕಲೇ ಅಂತ ಉಂಟು ಅಲ್ಲಿ. ಆತ್ಮವಸ್ತುವಿನಲ್ಲಿ ಯಾವುದೇ ರೀತಿಯ ಕೊಳೆ ಎನ್ನುವಂಥದ್ದು ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಗುಣಗಳಿರುವುದು ಮಾಯೆಯಲ್ಲಿ, ಆತ್ಮನಲ್ಲಿ ಯಾವ ಗುಣಗಳೂ ಇಲ್ಲ. ಗುಣಗಳೇ ಇಲ್ಲದೆ ಇದ್ಮೇಲೆ ಕೊಳೆ ಅಂಟೋದೇ ಇಲ್ಲ ಒಂದು. ಅದಾದಮೇಲೆ ನಿಷ್ಕ್ರಿಯ, ಆತ್ಮ ಅವನು ನಿಷ್ಕ್ರಿಯ, ಯಾವ ಕೆಲಸವನ್ನೂ ಮಾಡೋದಿಲ್ಲ. ಅದಕ್ಕೋಸ್ಕರ ಅವನನ್ನು ಸಾಕ್ಷಿ ಅಂತ ಕರೀತಾರೆ. ಹಿ ಇಸ್ ದ ಸೀಯರ್ ಅಷ್ಟೇನೆ. ಹಾಗಾಗಿ ನಿಷ್ಕ್ರಿಯ, ಕ್ರಿಯೆಯನ್ನೇ ಮಾಡೋದಿಲ್ಲ ಅಂತಾದರೆ ಅವನು ನೋಡುವ ಕೆಲಸವನ್ನು ಮಾಡ್ತಾನ, ಮುಟ್ಟುವ ಕೆಲಸವನ್ನು ಮಾಡ್ತಾನ, ಕೇಳುವುದನ್ನು ಮಾಡ್ತಾನ, ಏನನ್ನೂ ಮಾಡುವುದಿಲ್ಲ. ಹಾಗಿದ್ರೆ ಕೇಳುವವನು ಯಾರು ಅಂದರೆ ಅವನ ಸಾನ್ನಿಧ್ಯದಿಂದ ಶ್ರೋತ್ರೇಂದ್ರಿಯದ ಮೂಲಕ ಕೇಳಿಸಿಕೊಳ್ಳುವುದು ಬುದ್ಧಿ, ಅಂತಃಕರಣವೇ ಮತ್ತು ಮನಸ್ಸು. ಬುದ್ಧಿ ಮನಸ್ಸು ಸೇರಿದ ಭಾಗಕ್ಕೆ ಅಂತಃಕರಣ ಅಂತ ಹೇಳಿದ್ದೇನೆ. ಅಂತಃಕರಣವೇ ಕೇಳಿಸಿಕೊಳ್ಳುವುದು. ಮತ್ತೆ ಆತ್ಮಸ್ವರೂಪ ಹೇಗಿದೆ ಕೇಳಿದರೆ ಅದು ಶಾಂತ, ಅದರಷ್ಟು ಪರಮ ಶಾಂತವಾದದ್ದು ಇನ್ನೊಂದಿಲ್ಲ. ಅಲ್ಲ, ಇದೆಲ್ಲ ನೀವು ಹೇಳ್ತೀರಿ ಅಂತ ನಾವು ಒಪ್ಕೊಳ್ಬೇಕಾ, ಏನಾದ್ರು ನಮಗೂ ಅನುಭವಕ್ಕೆ ಬರುತ್ತೋ ಅಂತ ನೀವೊಂದು ಪ್ರಶ್ನೆ ಕೇಳಬಹುದು. ಈ ಪ್ರಶ್ನೆ ಕೇಳೋದು ಸುಲಭ, ಅದ್ರ ಉತ್ತರ ಹೇಳೋದು ಬಹಳ ಕಷ್ಟ ಇದಕ್ಕೆ. ಯಾಕೆಂದರೆ ಯಾವುದನ್ನು ಅನುಭವಿಸಿ ನಾವು ಕಂಡುಕೊಳ್ಬೇಕೋ ಅದನ್ನು ಶಬ್ದದಿಂದ 100 ಬಾರಿ ಹೇಳಿದ್ರೂ ಸಹ ಅದು ಅನುಭವಕ್ಕೆ ಬರೋದಿಲ್ಲ. ಸಕ್ಕರೆ ಸಿಹಿ ಅಂತ ನಾನು 1000 ಬಾರಿ ಹೇಳಿದ್ರೂ ಸಹ ಅದನ್ನು ತಿಂದು ನೋಡದೇ ಇರುವವನಿಗೆ ಆ ಸಿಹಿಯ ಅನುಭವ ಆಗುವುದಿಲ್ಲ. ಹಾಗೆ ಹೇಳೋದಕ್ಕಿಂತ 1-2 ಕಾಳು ಬಾಯಿ ಹಾಕೊಂಡು ಬಿಟ್ರೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಶಾಂತೇ ಒಂದು. ಮತ್ತೆ ನಿರವದ್ಯ, ಅಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲ, ಅಂದರೆ ಕೊರತೆಗಳಿಲ್ಲ, ಪರಿಪೂರ್ಣವಾದಂತಹದ್ದು ಆತ್ಮವಸ್ತು. ನಿರಂಜನ, ಅಂಜನ ಅಂದರೆ ಮತ್ತೊಂದು ಕೊಳೆ ಅಂತಲೇ ಅರ್ಥ. ಆಗ ಹಿಂದೆ ಹೇಳಿದಂಥ ನಿಷ್ಕಲ ಅನ್ನೋದಕ್ಕೆ ಒಂದೇ ಒಂದು ತತ್ವ ಅಂತ, ಎರಡಿಲ್ಲದ್ದು ಅಂತ ಅರ್ಥ. ಹೀಗೆ 2 ರೀತಿಯಲ್ಲಿ ಅರ್ಥ ಹೇಳ್ಬೋದು. ಮತ್ತು ಅದನ್ನು ಸಮರ್ಥನೆ ಮಾಡುತ್ತೆ ಮುಂದಿನ ಶಬ್ದ ಅದ್ವಿತೀಯೇ. ಅದ್ವಿತೀಯ ಅಂದರೆ ಅವನು ತನಗೆ ಎರಡನೆಯವನು ಇಲ್ಲದೇ ಇರುವವನು. ಅವನನ್ನು ಬಿಟ್ಟರೆ ಅಂಥವನು ಇನ್ನೊಬ್ಬ ಇಲ್ಲವೇ ಇಲ್ಲ. ಈ ಮಾತು ಪದೇ ಪದೇ ನಮ್ಮ ಉಪನಿಷತ್ತುಗಳು ಬರ್ತದೆ, ಗೀತೆಯಲ್ಲಿ ಬರ್ತದೆ, ಪುರಾಣ ಸಾಹಿತ್ಯಲ್ಲೂ ಬೇಕಷ್ಟು ಬರ್ತದೆ. ಋಷಭದೇವ ಮಹಾಜ್ಞಾನಿ. ಅವನು ಹುಟ್ಟುವಾಗ ಅವನ ತಂದೆ ಒಂದು ಯಾಗ ಮಾಡಿದ್ನಂತೆ. ಆ ಯಾಗವನ್ನು ಮಾಡಿದಾಗ ಯಾಗದಲ್ಲಿ ಕೇಳ್ತಾನೆ ಋತ್ವಿಜರ ಮೂಲಕ, ನನಗೆ ನಿನ್ನಂಥವನೇ ಒಬ್ಬ ಮಗ ಬೇಕು ಅಂತ. ಯಾಗದಲ್ಲಿ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಾಗ ಏನು ಬೇಕು ಅಂತ ಕೇಳಿದಾಗ ನನಗೆ ನಿನ್ನಂಥವನೇ ಒಬ್ಬ ವರ ಬೇಕು, ಮಗ ಬೇಕು ಅಂತ ವರ ಕೇಳ್ತಾನೆ ಅವನು. ಆಗ ಅವನು ಹೇಳ್ತಾನೆ, ನನ್ನಂಥವನು ಜಗತ್ತಿನಲ್ಲಿ ನಾನು ಒಬ್ಬನೇ ಇರೋದು, ನನ್ನ ಬಿಟ್ಟರೆ ಬೇರೆ ಯಾರೂ ನನ್ನಾಗಿ ಇಲ್ಲವೇ ಇಲ್ಲ ಅಂತಾನೆ ಅವನು. ಹಾಗಿದ್ರೆ ಇವಾಗ ಆಗಲಿ ಅಂತ ಹೇಳಿಬಿಟ್ಟಿದೆಯಲ್ಲ, ನೀನು ಏನು ಮಾಡ್ತೀಯ ಅಂತ ಋತ್ವಿಜರು ಕೇಳ್ತಾರೆ.
ಇನ್ನೇನು ಮಾಡೋದು, ನಿಮ್ಮ ಹತ್ರ ಅಸ್ತು ಅಂತ ಹೇಳಿ ತಪ್ಪಿ ನಾನೇ ಅವನ ಮಗನಾಗಿ ಹುಟ್ಟುತ್ತೇನೆ ಅಂದ. ಅಲ್ಲೂ ಒಂದು ಘಟನೆ. ಆದರೆ ಕೃಷ್ಣಾವತಾರದಲ್ಲೂ ಇದೇ ಪ್ರಸಂಗ. ವಸುದೇವ ದೇವಕಿಯರು ಹಿಂದಿನ ಜನ್ಮದಲ್ಲಿ ಕಶ್ಯಪ ಅದಿತಿ ಆದಾಗ ಕೇಳಿಕೊಂಡಿದ್ದು. ಆಗಲೂ ಇದೇ ಪರಿಸ್ಥಿತಿ, ನಮಗೆ ನೀನೇ ಮಗನಾಗಿ ಬರಬೇಕು, ನಿನ್ನಂಥವನೇ ಮಗನಾಗಿ ಬರಬೇಕು. ಆಗಲೂ ಹೇಳ್ತಾನೆ, ನೀನು ಯಾಕೆ ಮಗನ ಹುಟ್ಟಿದ, ನೀವೇ ಕೇಳಿದ್ದ ಹಾಗೆ. ನಾನು ಭಕ್ತಪರಾಧೀನಾದ್ರಿಂದ ನನ್ನ ಹಾಗೆ ಇರೋ ನಿಮ್ಮ ಮಗ ಬೇಕು ಅಂದರೆ, ಇಲ್ಲದೆ ಇರೋ ನಾನು ಎಲ್ಲಿಂದ ಕೊಡಲಿ, ನನ್ನೇನು ಜಿರಾಕ್ಸ್ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ನಾನೇ ಮಗನಾಗಿ ಹುಟ್ಟುವ ಪರಿಸ್ಥಿತಿ ಬಂತು. ಅಲ್ಲಿಗೆ ಭಗವಂತ ಅವತಾರ ಎತ್ತುವುದಕ್ಕೆ ಇವರೇ ಕಾರಣ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಒಬ್ಬನೇ ಅದ್ವಿತೀಯ, ನಾನು ಒಬ್ಬನೇ ಇರೋದು. ಮತ್ತೆ ಪರೇ ತತ್ವೇ, ಆ ವಿಶಾಲವಾದಂಥ ತತ್ವದಲ್ಲಿ ಈ ಇದೆ, ಈ ಇಲ್ಲ, ಮಾಯೆ, ಬಂಧ, ಮೋಕ್ಷ ಇವೆಲ್ಲವೂ ಸಹ ವ್ಯೋಮವತ್ ಕಲ್ಪನಾ ಕುತಃ, ಆಕಾಶದಂತೆ ನೀವು ಕಲ್ಪಿಸಿಕೊಂಡದ್ದು ಏನೂ ಇಲ್ಲ. ಆಕಾಶದಂತೆ ಅಂದರೆ ಅದು ಹೇಳಿದ್ನಲ್ಲ, ಒಂದು ಬಕೆಟ್ ಇದೆ, ಬಕೆಟ್ ಒಳಗೆ ಆಕಾಶ ಬೇರೆ ಇರೋದು, ಹೊರಗಡೆ ಇರೋದು ಬೇರೆದು ಅಂತ ಅಂದ್ಕೊಂಡ್ರೆ ಎಷ್ಟು ಹಾಸ್ಯಾಸ್ಪದವೋ ಇದೂ ಸಹ ಅಷ್ಟೇ ಹಾಸ್ಯಾಸ್ಪದ. ಹಾಗಾಗಿ ಇರುವ ಒಂದೇ ಆಕಾಶ ಉಪಾಧಿಯ ಭೇದದಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ತೋರುತ್ತದೆ ಅಷ್ಟೇ ಹೊರತು ಸಹ ವಾಸ್ತವಿಕವಾಗಿ ಆಕಾಶದಲ್ಲಿ ಭೇದ ಇಲ್ಲ. ಹಾಗೆ ಆತ್ಮವಸ್ತುವಿನಲ್ಲಿ ಭೇದ ಇಲ್ಲ. ಆತ್ಮವಸ್ತುವಿನ ಆಶ್ರಯದಿಂದ ಈ ಇದೆ ಮತ್ತು ಇಲ್ಲ, ಬಂಧ, ಮೋಕ್ಷ ಇವೆಲ್ಲವೂ ಸಹ ಬುದ್ಧಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳು. ಈ ಸಂದರ್ಭದಲ್ಲಿ ನನಗೆ ಒಂದು ಕಥೆ ನೆನಪಾಗ್ತದೆ. ವೇದಾಂತದ ವಿಚಾರ ಮಾಡುವವರು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇರೋರು, ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ಅವರವರ ಫಿಲಾಸಫಿಯ ಹಿನ್ನೆಲೆಯಲ್ಲಿ ಅವರು ವಿಚಾರ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕೊನೆಗೆ ಏನು ಮಾಡ್ತಾರೆ ಕೇಳಿದರೆ ಅವರಿಗೊಂದು ಅನಿಸುತ್ತೆ, ನಮ್ಮ ತತ್ವಶಾಸ್ತ್ರ ಎಲ್ಲೋ ಒಂದು ಕಡೆ ಅಪೂರ್ಣವಾಯಿತೇನೋ, ಇದಕ್ಕೆ ಭಾರತದ ಋಷಿ ಮುನಿಗಳು ಏನು ಹೇಳ್ತಾರೆ ಅಂತ ಕೊನೆಗೆ ಏನು ಮಾಡ್ತಾರೆ, ಅವ್ರು ಹುಡ್ಕೊಂಡು ಬರ್ತಾರೆ. ನಾವು ನೋಡ್ತೇವೆ ಅಲ್ಲಿಂದ ಬಂದವರು ಏನೆಲ್ಲ ಪರಿಶ್ರಮ ಮಾಡಿ ಕೊನೆಗೆ ಇಲ್ಲಿ ಬಂದು ಇಲ್ಲಿನ ಆಶ್ರಮ ಸೇರಿಕೊಂಡು ಏನೇನೆಲ್ಲ ಮಾಡ್ತಾರೆ, ಅವರು ಪರಿಶ್ರಮ ಪಡ್ತಾರೆ, ಹುಡುಕ್ತಾರೆ. ಅದು ಅವರ ಆ ವಿಚಿಕಿತ್ಸಾ ಬುದ್ಧಿ. ಇಂಗ್ಲೆಂಡಿನಲ್ಲಿ ಜಾನ್ಸನ್ ಅಂತ ಒಬ್ಬ ದೊಡ್ಡ ವಿದ್ವಾಂಸ ಇದ್ದ. ತುಂಬ ಒಳ್ಳೆ ಮಾತುಗಾರನಾಗಿದ್ದ ಅವನು. ಎಷ್ಟರ ಮಟ್ಟಿಗೆ ಅಂದರೆ ಅವನ ಇಡೀ ಜೀವಮಾನದಲ್ಲಿ ಒಮ್ಮೆಯೂ ಸಹ ಅವನನ್ನ ವಾದದಲ್ಲಿ ಬೇರೆ ಯಾರೂ ಸೋಲಿಸಲಿಕ್ಕೆ ಆಗಲೇ ಇಲ್ವಂತೆ. ಅಷ್ಟರ ಮಟ್ಟಿಗೆ ಅವನು ಬುದ್ಧಿವಂತನಾಗಿದ್ದ. ಆ ವಾದ ಮಾಡುವ ಸ್ಕಿಲ್ ಅವನಿಗೆ ಒಲಿದಿತ್ತು. ಹಾಗಾಗಿ ಬಂದವರೆಲ್ಲ ಅವನತ್ರ ಪರಾಜಿತರಾಗ್ತಿದ್ರೆ ಅಷ್ಟೇ ಹೊರತು ಇವನೆಂದೂ ಸಹ ಪರಾಜಿತನಾದದ್ದಿಲ್ಲ. ಅದೊಂದು ಸಲ ಅವನು ಹೀಗೆ ವಿಚಾರ ಮಾಡ್ತಾ ಇದ್ದಾಗ ನಿದ್ದೆ ಹೋದ. ನಿದ್ದೆಯಿಂದ ಕನಸಿಗೆ ಜಾರಿದ. ಆ ಕನಸಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆಗೆ ಇವನು ವಾದ ಮಾಡ್ತಾ ಇದ್ದ. ಆದರೆ ಇವನು ಏನೆಲ್ಲ ಯುಕ್ತಿಗಳನ್ನು ಹೇಳಿದರೂ ಸಹ ಆ ಕನಸಿನಲ್ಲಿ ಬಂದಂತಹ ವ್ಯಕ್ತಿ ಇದ್ದಾನಲ್ಲ, ಆತ ಇನ್ನೊಂದು ಪ್ರತಿಯುಕ್ತಿಯನ್ನು ಹೇಳಿ ಹೆಜ್ಜೆ ಹೆಜ್ಜೆಗೂ ಇವನನ್ನು ಸೋಲಿಸ್ತಾ ಇವನನ್ನು ಪೇಚಿಗೆ ಸಿಲುಕಿಸಿದ. ಕೊನೆಗೆ ಮತ್ ಪುನಃ ಕನಸಿನಿಂದ ಅವನು ಎಚ್ಚರಗೊಂಡಾದ ಮೇಲೆ ಆತ ವಿಚಾರ ಮಾಡ್ತಾನೆ, ಈ ಕನಸಿನಲ್ಲಿ ನಿನ್ನೆ ದಿವಸ ನನ್ನನ್ನು ಸೋಲಿಸಿದ ಈ ವಾದದ ಕಲಿ ಯಾರು ಅಂತ. ಕೊನೆಗೆ ವಿಚಾರ ಮಾಡ್ತಾ ಅವನ ವಿಚಾರ ಸರಣಿ ಮುಂದುವರಿಯುತ್ತೆ. ಓಹೋ, ಇವನು ನನ್ನನ್ನು ಸೋಲಿಸಿದ್ದು ಕನಸಿನಲ್ಲಿ ಬಂದ ವ್ಯಕ್ತಿ ಅಲ್ವಾ. ಈ ಕನಸು ಅಂದ್ರೇನು, ಇದು ನನ್ನ ಮನಸ್ಸಿನ ಕೂಸು ಅಲ್ವಾ. ಹಾಗಾಗಿ ಆ ಮನಸ್ಸಿನ ಕೂಸಾದ ವ್ಯಕ್ತಿ ಅವನು ಸ್ವಪ್ನದಿಂದ ಹುಟ್ಟಿದವನು, ಹೌದು ತಾನೆ. ಆ ಸ್ವಪ್ನದಿಂದ ಹುಟ್ಟಿದವನನ್ನ ನಾನು ನೋಡ್ತಾ ಇದ್ದೇನೆ. ಆ ಸ್ವಪ್ನದಿಂದ ಹುಟ್ಟಿದ ವ್ಯಕ್ತಿ ಹಾಕುವಂಥ ಒಂದೊಂದು ವಾದದ ಯುಕ್ತಿಯೂ ಸಹ
ಅದು ಅವನ ಸ್ವಂತ ಬುದ್ಧಿಯಿಂದ ಬಂದದ್ದು ಅಥವಾ ನನ್ನ ಬುದ್ಧಿಯಿಂದಲೇ ಹೋದದ್ದು? ಸ್ವಾಪ್ನಿಕ ವ್ಯಕ್ತಿಯೇ ಕಲ್ಪಿತ ಅಂತ ಆದಮೇಲೆ ಅವನು ಹಾಕುವ ಪ್ರತಿಯೊಂದು ವಾದದ ಯುಕ್ತಿಯೂ ಸಹ ಅದು ಅವನ ಸ್ವಂತ ಬುದ್ಧಿಯದಲ್ಲ. ಯಾರಿದ್ದದು? ನಂದೇನೆ. ಹಾಗಾಗಿ ಆ ವ್ಯಕ್ತಿ ಏನೆಲ್ಲ ನನ್ನನ್ನು ಸೋಲಿಸಲಿಕ್ಕೆ ಅಂತ ಉಪಾಯಗಳನ್ನು ಹೂಡಿದನೋ ಆ ಎಲ್ಲ ಉಪಾಯಗಳು ಸಹ ನನ್ನ ಮನಸ್ಸಿನ ಕೂಸುಗಳು, ನನ್ನ ಮನಸ್ಸಿನಿಂದಲೇ ಹುಟ್ಟಿದವುಗಳು. ಅಷ್ಟೇ ಅಲ್ಲ, ಆ ವ್ಯಕ್ತಿ ನನ್ನನ್ನು ಸೋಲಿಸಿದನಲ್ಲ, ಪ್ರಶ್ನೆ ಇಷ್ಟೇ, ನನ್ನನ್ನು ಆ ವ್ಯಕ್ತಿ ಸೋಲಿಸಿದ ಅಂತ ನಾನು ಹೇಳ್ತೇನೆ. ಅಲ್ಲಿಗೆ ನಾನು ಬೇರೆ, ಆ ವ್ಯಕ್ತಿ ಬೇರೆ ಅಂತ ಆಯ್ತಲ್ವಾ? ಈ ದೇಹದೊಳಗೆ ನಾನಲ್ಲದ ಇನ್ನೊಬ್ಬನು ಇಬ್ಬರು ಇದ್ದಾರ? ಸ್ವಲ್ಪ ವಿಚಾರ ಮಾಡಬೇಕು. ನಾನಲ್ಲದ ಇನ್ನೊಬ್ಬ ಬಂದಲ್ಲ, ಅವನು ಯಾರು ಹಾಗಿದ್ರೆ? ಇಲ್ಲ, ಇಲ್ಲಿ ಇಬ್ರು ಇಲ್ಲವೇ ಇಲ್ಲ. ನಾನಲ್ಲದೆ ಇರೋನು ಇನ್ನೊಬ್ಬ ಅಂತ ಇದ್ದಾನ? ಇಲ್ಲ. ಯಾರಿಗಾರು ಅನುಭವದಲ್ಲಿ ಇದೆಯಾ ಹಾಗೆ? ಇಲ್ಲ. ಹಾಗಿದ್ರೆ ಕಂಡ ವ್ಯಕ್ತಿ, ವಾದದಲ್ಲಿ ನನ್ನನ್ನು ಸೋಲಿಸಿದ ವ್ಯಕ್ತಿ, ಒಂದೊಂದು ಯುಕ್ತಿಯನ್ನು ಹಾಕಿದ ವ್ಯಕ್ತಿ, ಈತ ನನ್ನ ಮನಸ್ಸಿನಿಂದಲೇ ಹುಟ್ಟಿದವನು. ಅವನು ಅಳಿದು ಹೋದ. ಅವನನ್ನು ನೋಡಿದಂತಹವನು ಕನಸಿನಲ್ಲೂ ನಾನಿದ್ದೆ, ಈಗಲೂ ನಾನಿದ್ದೇನೆ. ಅಲ್ಲಿಗೆ ಅವನು ಸುಳ್ಳು ಅಂದರೆ ಆ ವಾದದ ವ್ಯಕ್ತಿ, ಅವನ ಯುಕ್ತಿ ಎಲ್ಲವೂ ಸುಳ್ಳು. ಇದೆಲ್ಲ ಮನಸ್ಸಿನ ಸೃಷ್ಟಿ. ಅವನ ನೋಡುವ ನಾನು ಮಾತ್ರ ಸತ್ಯ. ಹಾಗೇನೆ ಈ ಪ್ರಪಂಚ ಎನ್ನುವಂತಹದ್ದು ಇದು ಹುಸಿ ತೋರಿಕೆ. ಈಗ ಒಂದು ಸಂಶಯ, ಇದು ಹುಸಿ ತೋರಿಕೆ ಅಂತ ಹೇಳ್ತಾರೆ. ಆ ಕನಸ್ತಾರ ನಮಗೆ ತಕ್ಷಣ ಎಚ್ಚರಾದ ತಕ್ಷಣ ನಮಗೆ ಅನುಭವ ಬಂದುಬಿಡ್ತು. ಇದ್ರಲ್ಲಿ ಹಾಗೆ ಅನುಭವಕ್ಕೆ ಬರೋದಿಲ್ವಲ್ಲ ಅಂದರೆ, ನಾ ಮೊನ್ನೆ ಹೇಳಿದ್ದೇನೆ, ಅದು ಸ್ವಲ್ಪ ಕಾಲ ಇರುವ ಕನಸು, ಇದು ದೀರ್ಘಕಾಲದ ಕನಸು. ಈ ದೀರ್ಘಕಾಲದ ಕನಸಿನಲ್ಲಿ ನಾವು ಮನೆ ಕಟ್ತೇವೆ, ಮದುವೆ ಆಗ್ತೇವೆ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇಬ್ಬರಿಗೂ ಮಕ್ಕಳು, ನೆಂಟರು, ಇಷ್ಟರು, ಕಾರು ಬಾರು, ಕಾರ್ಬಾರು, ಉಪನ್ಯಾಸ ಮಾಡುವವರು, ಉಪನ್ಯಾಸ ಕೇಳುವವರು. ಬೆಂಗಳೂರಿನಂಥ 10 ಸಿಟಿ, ವಿದೇಶಕ್ಕೆ ಹೋದದ್ದು, ಅಲ್ಲಿಂದ ಬಂದದ್ದು ಎಲ್ಲವೂ ಸಹ ಈ ದೀರ್ಘಕಾಲದ ಕನಸಿನ ಕೂಸುಗಳು ಅಲ್ವಾ? ಹಾಗಿದ್ರೆ ಈ ಕನಸಿನಿಂದ ನಮಗೆ ಯಾವಾಗ ಎಚ್ಚರ ಅಂದರೆ, ಆತ್ಮಜ್ಞಾನದ ಅರಿವು ಬಂದಾಗ ಈ ಕನಸು ಠುಸ್. ಆ ಎಚ್ಚರಕ್ಕಾಗಿ ವೇದಾಂತ ಗ್ರಂಥಗಳ ಅಧ್ಯಯನ. ಕೊನೆಗೆ ಆ ಜಾನ್ಸನ್ ಒಂದು ಮಾತು ಹೇಳ್ತಾನೆ, ಭಾರತೀಯರು ಜೀವಬ್ರಹ್ಮ ಐಕ್ಯವನ್ನು ಹೇಳ್ತಾರೆ, ಅದ್ವೈತ ದರ್ಶನ ಹೇಳುತ್ತಲ್ಲ. ಅವನು ಇದೇ ಮಾತನ್ನು ಕೊನೆ ತೊಗೊಂಡು ಕನ್ಕ್ಲೂಷನ್ ಮಾಡ್ತಾನೆ. ಓಹೋ, ಆ ನೋಡುವಷ್ಟು ಹೊತ್ತು ಅವನೊಬ್ಬ ವ್ಯಕ್ತಿ ಇದ್ದ ಕನಸಿನಲ್ಲಿ, ನೋಡುವ ನಾನು ಬೇರೆ ಆಗಿದ್ದೆ. ಕೊನೆಗೆ ಆ ವ್ಯಕ್ತಿ ಇಲ್ಲ ಅಂದರೆ ನಾನೇ ಎರಡಾಗಿ ತೋರಿದೆ. ಅಂದರೆ ವಾಸ್ತವಿಕ ನೆಲೆಯಲ್ಲಿ ನಾನು ಎರಡಾಗಿ ತೋರಿದ್ದೇನೆ ಅಷ್ಟೇ ಹೊರತು ಸಹ ಇರುವವನು ನಾನು ಒಬ್ಬನೇ. ಜೀವ ಬ್ರಹ್ಮ ಐಕ್ಯ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಈ ದೇಶದ ಫಿಲಾಸಫಿಯನ್ನು ಈ ರೀತಿಯಾಗಿ ಸಮರ್ಥನೆ ಮಾಡ್ತಾನೆ. ನಮಗಿಂಥ ಕನಸು ಬೀಳೋದೇ ಇಲ್ಲ ಗ್ರಹಚಾರ. ನೋಡಿ, ಕನಸು ಬಿದ್ರೂ ಸಹ ನಾವೆಲ್ಲ ವಿಚಾರನೇ ಮಾಡೋದಿಲ್ಲ. ಏನು ಪ್ರಯೋಜನ ಇಲ್ಲದೆ ಒಂದು ಕನಸು ಬಿದ್ದುಬಿಡ್ತು ಕಣ್ರಿ, ಅವನು ಯಾವನೋ ಹಬ್ಬ ಬಂದ ನನ್ನ ಸೋಲಿಸ್ಬಿಟ್ಟ ಅಂತ ಸೋತು ಮೇಲೆ ಅವನು ಇಷ್ಟೆಲ್ಲ ವಿಚಾರ ಮಾಡ್ತಾನೆ. ಅಂದರೆ ಈ ಕನಸಿನಲ್ಲೂ ಸಹ ನಮಗೆ ಆ ತಾತ್ವಿಕ ವಿಚಾರವನ್ನು ಮಾಡುವಂತಹ ಒಂದು ಹೊರೆ ಹಚ್ಚುವಂತಹ ಶಕ್ತಿ ಬರುತ್ತಲ್ಲ, ಈ ಸಾಕ್ಷಿ ಮಾತ್ರ ಅದು ಸತ್ಯ ಎನ್ನುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಸಹ ಮನಸ್ಸಿನ ಕೂಸುಗಳು, ಮನಸ್ಸಿನ ಕಲ್ಪನೆಗಳು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ 575ನೇ ಶ್ಲೋಕಕ್ಕೆ
ಹೋಗೋಣ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ. ಇನ್ನೊಂದು ಸಲ, ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ. ವಾಸ್ತವಿಕವಾಗಿ ಪ್ರಳಯವೂ ಇಲ್ಲ, ಉತ್ಪತ್ತಿಯೂ ಇಲ್ಲ, ಬದ್ಧನೂ ಇಲ್ಲ, ಸಾಧಕನೂ ಇಲ್ಲ, ಮುಮುಕ್ಷುವೂ ಇಲ್ಲ, ಮತ್ತು ಮುಕ್ತನೂ ಇಲ್ಲ. ಇದೇ ಪರಮಾರ್ಥವಾದದ್ದು, ಇದೇ ಅಂತಿಮ ಸತ್ಯವಾದದ್ದು. ಇದನ್ನು ಕೇಳಿ ಆದಮೇಲೆ ನಿಮಗೆ ಅನ್ನಿಸ್ತದೆ, ಅಲ್ಲ ಇದನ್ನು ಹೇಳೋದಕ್ಕೆ ಅಂತ ನೀವು ಈ 2.5 ವರ್ಷ ವಿವೇಕ ಚೂಡಾಮಣಿ ಹೇಳಬೇಕಿತ್ತ? ಅವತ್ತೇ ಇದನ್ನು ಹೇಳಿಬಿಟ್ಟಿದ್ದಿದ್ರೆ ನಾವು ಕೇಳ್ಕೊಂಡು ಎದ್ದೋಗ್ತಿದ್ವಪ್ಪ. ನಮ್ಮಲ್ಲಿ ಒಂದು ಮಾತುಂಟು, ಅಪ್ಪಟ ನಾಸ್ತಿಕ ಮತ್ತು ಅಪ್ಪಟ ವೇದಾಂತಿ, ಇವರಿಬ್ಬರೂ ಒಂದು ಸಾಲಾಗಿ ನಿಲ್ಲಿಸ್ಬೇಕು. ಹೀಗೆ ಸಾಲ ಮಧ್ಯದಲ್ಲಿ ಬೇರೆಯವರೆಲ್ಲ ಬರ್ತಾರೆ, ಸ್ವಲ್ಪ ನಂಬೋನು, ಸ್ವಲ್ಪ ನಂಬದೇ ಇರುವವನು, ಸ್ವಲ್ಪ ಎಡೆಬಿಡಂಗಿ, ಪೂರ್ತಿ ವಾದ ಮಾಡುವವನು, ಕರ್ಮವಾದ ಸತ್ಯ ಅಂತ ಹೇಳುವವನು, ಹೀಗೆಲ್ಲ ಇರ್ತಾರೆ. ದಾರ್ಶನಿಕರು ಉದ್ದವಾದ ಪಟ್ಟಿ ಉಂಟು. ಈ ಸಾಲಿನ ಬುಡದಲ್ಲಿ ವೇದಾಂತಿ, ತುದಿಯಲ್ಲಿ ನಾಸ್ತಿಕ, ಇವರಿಬ್ಬರನ್ನು ನಿಲ್ಲಿಸ್ಬೇಕು. ಆಮೇಲೆ ಏನು ಮಾಡಬೇಕು, ಅವ್ರನ್ನ ಹಾಗೇನೆ ವೃತ್ತಾಕಾರವಾಗಿ ನಿಲ್ಲಿ ಅಂತ ಹೇಳಿಬಿಟ್ರೆ ಅಕ್ಕಪಕ್ಕ ಬರ್ತಾರೆ ಅವರಿಬ್ಬರೂ ಸಹ. ಯಾರ್ಯಾರು? ಪರಮ ನಾಸ್ತಿಕ, ಪರಮ ವೇದಾಂತಿ. ಹೌದಾ ಅಲ್ವಾ? ಸಾಮಾನ್ಯ ಜನ ದೃಷ್ಟಿಯಲ್ಲಿ ಇವರಿಬ್ರು ಅಕ್ಕಪಕ್ಕ ನಿಂತಿದ್ದಾರಲ್ಲ ಅಂತ ಅದನ್ನ ಹೇಳೋದು. ವೃತ್ತಾಕಾರವಾಗಿ ನಿಲ್ಲಿಸಿದರೆ ಅಕ್ಕಪಕ್ಕ, ಸರಳ ರೇಖೆಯಲ್ಲಿ ನಿಲ್ಲಿಸಿದರೆ ಅವನ ದಿಕ್ಕೇ ಬೇರೆ, ಇವನ ದಿಕ್ಕೇ ಬೇರೆ. ಆಗ ಈಗ ನೀವು ವೃತ್ತಾಕಾರವಾಗಿ ನಿಲ್ತಿರೋ, ಸರಳ ರೇಖೆಯಲ್ಲಿ ನಿಲ್ತಿರೋ ಅಂತ ನಿಮಗೆ ಪ್ರಶ್ನೆ ಕೇಳ್ತಿದ್ದೇನೆ ನಾನು, ಅಲ್ವಾ? ಎಸ್. ಯಾಕೆಂದರೆ ಅವನಿಗೆ ಇದು ಗೊತ್ತಿರುವುದಿಲ್ಲ. ಯಾರಿಗೆ? ನಾಸ್ತಿಕನಿಗೆ. ವೇದಾಂತಿಗೆ ಇದು ಗೊತ್ತಿರುತ್ತದೆ. ಯಾಕೆಂದರೆ ಇವನು ಆತ್ಮಜ್ಞಾನವನ್ನು ಪಡೆದವನು ಹೇಳುವ ಮಾತು. ಅವನು ಅದನ್ನು ಮೂಸೆಯೂ ನೋಡದೇ ಇರುವವನು, ಜೀವನದಲ್ಲಿ ಒಮ್ಮೆಯೂ ಕೇಳದೇ ಇರುವವನು, ಅಲ್ವಾ? ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಈ ವೇದಾಂತಿಗೂ ನಾಸ್ತಿಕನಿಗೂ ಏನೋ ವ್ಯತ್ಯಾಸ ಇಲ್ಲ ಅಂತ ಅನಿಸುತ್ತೆ. ಆದರೆ ವೇದಾಂತಿ ತಿಳಿದು ಆ ನೆಲೆಗೆ ಹೋಗಿ ನಿಂತಿರ್ತಾನೆ, ನಾಸ್ತಿಕ ಅಲ್ಲಿಯೇ ನಿಂತಿರ್ತಾನೆ ಅಷ್ಟೇ. ನೋಡೋಣ ಇದರ ಅರ್ಥ ಏನು ಅಂತ. ನ ನಿರೋಧ, ನಿರೋಧ ಅಂದರೆ ಪ್ರಳಯ ಅಂತ ಅರ್ಥ, ಲಯ ಅಂತ ಅರ್ಥ, ನಾಶ ಅಂತ ಅರ್ಥ. ನ ಚೋತ್ಪತ್ತಿ, ಉತ್ಪತ್ತಿಯೂ ಇಲ್ಲ. ಯಾಕೆ ಇಲ್ಲ ಅಂದರೆ, ಈಗ ಒಂದು ಪ್ರಶ್ನೆ ಕೇಳ್ತೇನೆ. ಹಿಂದೂ ನಾನು ಈ ಉದಾಹರಣೆ ಕೊಟ್ಟಿದ್ದೆ ಬಹಳ ಹಿಂದೆ. ನೀರು ಮೇಲಿಂದ ಕೆಳಕ್ಕೆ ಧುಮುಕತ್ತೆ, ಹರಿದು ಬರುತ್ತೆ. ಹರಿದು ಬರುವಾಗ ಅಲ್ಲೊಂದು ಏನಾಯಿತು? ಗುಳ್ಳೆ ಆಯಿತು. ಒಂದಲ್ಲ 10 ತರಹದ ಗುಳ್ಳೆ ಆಯಿತು. ಹೌದು ತಾನೆ? ಅದು ಹಾಗೇನು ಹರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ಒಂದೊಂದೇ ಗುಳ್ಳೆ ಫಟ್ ಫಟ್ ಅಂತ ಒಡೆದು ಹೋಗುತ್ತೆ. ಈಗ ನಾವು ಮಕ್ಕಳ ಥರ ಹೇಳ್ತೇವೆ, ಗುಳ್ಳೆ ಒಡೆದು ಹೋಯಿತು ಅಂತ. ಈ ಗುಳ್ಳೆ ಒಡೆದು ಹೋಯಿತು ಅನ್ನೋದು ಪ್ರಳಯ ಅಂತ ಅಂದ್ಕೊಳ್ಳಿ, ಹೌದಾ ಅಲ್ವಾ? ಈಗ ಪ್ರಳಯ ಆಯ್ತಲ್ಲ, ಗುಳ್ಳೆ ಎಲ್ಲಿ ಪ್ರಳಯ ಒಡೆದೋಯ್ತದು? ನೀರಲ್ಲೇ, ಹೌದು ತಾನೆ? ಮತ್ತೆರಡು ಗುಳ್ಳೆ ಹುಟ್ಟುತ್ತಲ್ಲ, ಆ ಗುಳ್ಳೆ ಹುಟ್ಟಿದ್ಯಲ್ಲಿ ನೀರಲ್ಲೇ. ಅಂದರೆ ಗುಳ್ಳೆ ಹುಟ್ಟಿದ್ದು ನೀರಲ್ಲಿ, ಗುಳ್ಳೆ ಲಯವಾದದ್ದು ನೀರಲ್ಲಿ. ಹಾಗಿದ್ರೆ ಈ ಗುಳ್ಳೆ ಅನ್ನೋದು ನೀರನ್ನು ಬಿಟ್ಟೇನಾದರೂ ಉಂಟೋ? ಅರೆ, ಹಾಗಿದ್ರೆ ಏನು ಇದು? ಬರೇ ಶಬ್ದ ವ್ಯವಹಾರ. ಹೌದು ಅಂತೀರಲ್ಲ ಅಂತೀರ? ಒಂದು ದೊಡ್ಡ ಗುಳ್ಳೆ ಮತ್ತೊಂದು ಸಣ್ಣ ಗುಳ್ಳೆ, ಅದು ತಾನೆ? ಹಾಗೆ ನಮ್ಮದೊಂದು ಬ್ರಹ್ಮಾಂಡ, ಇನ್ನೊಂದು ಪಿಂಡಾಂಡ. ಇವೆಲ್ಲವೂ ಸಹ ಆ ಆತ್ಮವಸ್ತು ಎನ್ನುವಂತಹ ಆ ಸಾಕ್ಷಿಯಲ್ಲಿ ಇವು ತೋರ್ತಾ ಇರ್ತವೆ. ನೀರಿನಲ್ಲಿ ಗುಳ್ಳೆಗಳು ಹುಟ್ಟಿ ತೋರ್ತಾ ಇರುವ ಹಾಗೆ. ಹಾಗಾಗಿ ವಾಸ್ತವಿಕವಾಗಿ ನ ನಿರೋಧ, ಪ್ರಳಯ ಅನ್ನೋದು ಸುಳ್ಳು.
ಮತ್ತೆ ನಚೋತ್ಪತ್ತಿ, ಉತ್ಪತ್ತಿ ಅನ್ನುವುದು ಸುಳ್ಳು. ಹೀಗಿದ್ದಾಗ ನ ಬದ್ಧ ನಚ ಸಾಧಕ, ಈ ಸಂಸಾರದಲ್ಲಿ ಬದ್ಧನಾದವನೂ ಇಲ್ಲ. ಬದ್ಧನಾದವನು ಇದ್ದರೆ ಅವನು ಸಾಧನೆ ಮಾಡಿ ಏನಾಗಬೇಕು, ಬಿಡುಗಡೆ ಹೊಂದಬೇಕು. ಸಾಧಕನೂ ಇಲ್ಲ. ಹಾಗಿದ್ರೆ ನಮಗಿವ ಬದ್ಧರಾಗಿದ್ದೇವಲ್ಲ ಅಂದರೆ, ಇದು ಯಾರಿಗೆ ಹೇಳ್ತಾ ಇರೋದು ಈ ಮಾತು? ಜ್ಞಾನಿಗೆ. ನಾವು ಆ ಜ್ಞಾನಿ ಹಿಂದೆ ಸೇರಿಸ್ಕೊಬಿಟ್ಟಿದ್ದೇವೆ. ಗೊತ್ತಾಯ್ತು ನೋಡಿ ಅಲ್ವಾ, ಅಂಥ ಜ್ಞಾನಿಗಳು ನಾವು. ಹಾಗಾಗಿ ಈ ಅಜ್ಞಾನಾವಸ್ಥೆಯಲ್ಲಿ ನಮಗಿದೆಲ್ಲವೂ ಉಂಟು. ಹಾಗಾಗಿ ಎಲ್ಲಿಯವರೆಗೆ ನಮಗೆ ಈ ಅಜ್ಞಾನ ಇರುತ್ತೋ, ಈ ಅಜ್ಞಾನ ಯಾವುದಕ್ಕೆ? ಆತ್ಮನಿಗೆ ಸಂಬಂಧಪಟ್ಟಿದ್ದೋ, ಬುದ್ಧಿಗೆ ಸಂಬಂಧಪಟ್ಟಿದ್ದೋ? ಬುದ್ಧಿಗೆ ಸಂಬಂಧಪಟ್ಟಿದ್ದು. ಆತ್ಮನಿಗೆ ಅಜ್ಞಾನ ಇಲ್ಲ. ಹೌದು ತಾನೆ? ಬುದ್ಧಿಯ ಅಜ್ಞಾನ ಒಳೆದಾಗ ಆತ್ಮವಸ್ತು ಸ್ವತಃ ಪ್ರಕಾಶಮಾನವಾಗಿದ್ದಾಗ ಅದಕ್ಕೆ ಎಲ್ಲಿಂದ ಅಜ್ಞಾನ ಅನ್ನೋದು ಬರುತ್ತೆ? ಅಲ್ಲಿಗೆ ನಾವು ಈ ಅಜ್ಞಾನ ಬುದ್ಧಿಯ ಧರ್ಮವನ್ನು ಏನು ಮಾಡ್ತೇವೆ ಕೇಳಿದರೆ, ಆತ್ಮನಲ್ಲಿ ಆರೋಪ ಮಾಡ್ತೇವೆ. ಇಲ್ಲಿ ಹೇಳ್ತಾ ಇರೋದು ಆತ್ಮವಿಚಾರ, ಬುದ್ಧಿಯ ಸ್ವಭಾವ ಲಕ್ಷಣ ಅಲ್ಲ. ಹೌದು ತಾನೆ? ಇದನ್ನು ಕೇಳಿದಾಗ ನಿಮಗೆ ಇನ್ನೊಂದು ಸಂಶಯ ಬರ್ತದೆ. ಸಾರ್ ಅವನು ಬುದ್ಧಿವಂತ ಸಾರ್, ಇವನು ದಡ್ಡ ಸಾರ್ ಅಂತ ವ್ಯವಹಾರ ಮಾಡ್ತಾರಾ ಇಲ್ವೋ? ಹಾಗಿದ್ರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಅದು ಬುದ್ಧಿಗೆ ಸಂಬಂಧಪಟ್ಟಿದ್ದು. ಹೌದು ತಾನೆ? ಮತ್ತಷ್ಟೇ ಅಲ್ಲ, ಪ್ರತಿಯೊಬ್ಬನೂ ಸಹ ಆ ಆತ್ಮ ವಸ್ತುವಿನ ಚೈತನ್ಯದ ಅರಿವಿನಲ್ಲಿ ಪ್ರತಿಯೊಬ್ಬನು ಅಂದರೆ ಪ್ರತಿಯೊಬ್ಬನ ಬುದ್ಧಿಯೂ ಸಹ ಅದು ಸಮಾನವಾಗಿ ಬೆಳಗತ್ತೆ. ಆದರೆ ಯಾರ ಬುದ್ಧಿಯಲ್ಲಿ ಹೆಚ್ಚು ಮಾಲಿನ್ಯ ಉಂಟೋ, ಜನ್ಮ ಜನ್ಮಾಂತರದ ಕೊಳಕು ಸಂಸ್ಕಾರಗಳಿವೆಯೋ, ಆ ಬುದ್ಧಿಯ ಆತ್ಮ ವಸ್ತುವಿನ ಸನಿಹದಲ್ಲಿದ್ರೂ ಸಹ ಅದು ಬಹಳ ಬೇಗ ಪ್ರಕಾಶಿತ ಆಗೋದಿಲ್ಲ. ಯಾರ ಬುದ್ಧಿ ಮತ್ತೆ ಮತ್ತೆ ಇಂತಹ ವಿಚಾರವನ್ನು ಮಾಡಿ ಮಾಡಿ ಅದು ಶುದ್ಧವಾಗತ್ತೋ, ಅದು ಟ್ರಾನ್ಸ್ಪರೆಂಟ್ ಆಗತ್ತೋ, ಆಗ ಬಹಳ ಬೇಗ ಇಂಥ ವಿಚಾರಗಳೇನಾಗ್ತವೆ? ಹೊಡಿತವೆ. ಹಾಗಾಗಿ ಶಾಲೆಯಲ್ಲಿ ಮೇಷ್ಟ್ರು ಪಾಠ ಮಾಡಿದಾಗ ನಾನೇನೋ ಪಾಠ ಮಾಡಿ ದಡ್ಡ ವಿದ್ಯಾರ್ಥಿಯನ್ನು ಬುದ್ಧಿವಂತನನ್ನಾಗಿ ಮಾಡಿದೆ ಅಂದರೆ ಅದು ಶುದ್ಧ ಸುಳ್ಳು. ಯಾಕೆ? ಪ್ರತಿಯೊಬ್ಬನಿಗೂ ಆ ಜ್ಞಾನ ಎನ್ನುವಂಥ ಅದು ಮೊದಲೇ ಇರ್ತದೆ. ಹಾಗಿದ್ರೆ ಮೇಷ್ಟ್ರು ಏನು ಮಾಡ್ತಾರೆ ಅಂದರೆ, ಅವನ ಬುದ್ಧಿಯ ಮೇಲೆ ಕವಿದಂತಹ ಅಜ್ಞಾನದ ಲೇಯರನ್ನು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಹೋಗುತ್ತೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನೀವು ಬರೀ ನೋಟ್ಸನ್ನಷ್ಟೇ ಕೊಟ್ಟರೋದು ಏನು ಹೋಗುತ್ತೆ ಹಣೆ ಬರ ಅಲ್ವಾ? ಹಾಗಾಗಿ ಮತ್ತೆ ಮತ್ತೆ ವಿಚಾರ ಶಕ್ತಿಗೆ ಹಚ್ಚುವ ಮೇಷ್ಟ್ರು ಮಾತ್ರ ಆ ಬುದ್ಧಿಗೆ ಅಂಟಿದ ಅಜ್ಞಾನದ ಕೊಳೆಯನ್ನು ಅಷ್ಟೋ ಇಷ್ಟ ತೆಗೆಯಬಹುದು. ತೆಗಿತಾರೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಜ್ಞಾನ ಎನ್ನುವಂಥದ್ದು ಅದು ಒಳಗೆ ಸಹಜವಾಗಿ ಇರ್ತದೆ. ಜ್ಞಾನ ಬಂತು ಅನ್ನೋದಕ್ಕೆ ಅರ್ಥ ಅಷ್ಟು ಪ್ರಮಾಣದ ಅಜ್ಞಾನದ ಅಂಶ ಕಡಿಮೆ ಆಯಿತು ಅಂತ ಅರ್ಥ. ಇದ್ರ ಬಿಟ್ಟರೆ ಬೇರೆ ವಿವರಣೆ ಇದ್ರೆ ನೀವು ಹೇಳ್ಬೋದು, ನಾ ಕೇಳ್ತೇನೆ. ಬೇಕಾದ್ರೆ 1 ವರ್ಷ 2 ವರ್ಷ ತಗೊಳ್ಬೇಕಿದ್ರೆ. ಯಾಕೆಂದ್ರೆ ನನಗೆ ವಿಶ್ವಾಸ ಉಂಟು ಇದು ನಂದಲ್ಲ, ಋಷಿಗಳ ಮಾತು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಮಾತುಗೋಣ. ನ ಬದ್ಧ ನ ಚ ಸಾಧಕ. ವಾಸ್ತವಿಕ ಆತ್ಮತತ್ವದ ನೆಲೆಯಲ್ಲಿ ನಿಂತವನಿಗೆ ಆ ಬಂಧವೂ ಇಲ್ಲ, ಅವನಿಗೆ ಸಾಧನೆಯೂ ಇಲ್ಲ. ಹಾಗಿದೆ ಈ ಬದ್ಧತ್ವ ಮತ್ತು ಸಾಧಕತ್ವ ಎನ್ನುವಂಥದ್ದೆಲ್ಲ ಯಾವಾಗ ಕೇಳಿದರೆ ಆ ಬುದ್ಧಿಯ ನೆಲೆಯಲ್ಲಿ ಅಷ್ಟೇ ಹೊರತೂ ಸಹ ಆತ್ಮದ ಬೆಳಕನ್ನು ಕಂಡವನಿಗೆ ಅಲ್ಲ. ಅದಕ್ಕೋಸ್ಕರ ಮುಂದಿನದು ನ ಮುಮುಕ್ಷು. ಮುಮುಕ್ಷು ಅಂದರೆ ಮೋಕ್ಷವನ್ನು ಬಯಸುವವನು ಮುಮುಕ್ಷು. ಮೋಕ್ಷಂ ಇಚ್ಛತೀತಿ ಮುಮುಕ್ಷು. ಯಾವನು ಅಲ್ಲಿಂದ ಅಂದರೆ ಆ ಜ್ಞಾನದ ನೆಲೆಯಲ್ಲಿ ನೋಡ್ತಾನೋ ಅವನ ದೃಷ್ಟಿಯಲ್ಲಿ ಮುಮುಕ್ಷು ಅನ್ನೋದು ಸಹ ಇಲ್ಲವೇ ಇಲ್ಲ. ನವೈ ಮುಕ್ತ. ಮುಮುಕ್ಷು ಇದ್ದರೆ ಅವನು ಸಾಧನೆ ಮಾಡಿ ಮುಕ್ತನಾಗ್ತಾನೆ. ಮುಮುಕ್ಷುವೂ ಇಲ್ಲ, ಆದ್ದರಿಂದ ಮುಕ್ತನಾದವನು ಇಲ್ಲ. ಹಾಗಿದ್ರೆ ಏನುಂಟು? ಆತ್ಮವಸ್ತು ಒಂದೇ ಇರುವುದು. ಇತ್ಯೇಷ ಪರಮಾರ್ಥತ. ಇದು ನಿಜವಾದ ವಿಚಾರ. ಹಾಗಿದ್ರೆ ಈ ನಿರೋಧ, ಪ್ರಳಯ, ಮತ್ತೆ ಉತ್ಪತ್ತಿ, ಸೃಷ್ಟಿ, ಮತ್ತೆ ಬದ್ಧ, ಮತ್ತೆ ಸಾಧಕ, ಮುಮುಕ್ಷು, ಮುಕ್ತ ಇವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಬುದ್ಧಿಗೆ ಸಂಬಂಧಪಟ್ಟಿದ್ದು, ಆತ್ಮನಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಅಲ್ಲಿಗೆ
ನಾವು ವೇದಾಂತ ಚಿಂತನೆಯನ್ನು ಮಾಡುವುದರಿಂದ ಇಲ್ಲದೇ ಇರುವ ಆತ್ಮವಸ್ತುವನ್ನು ಹೊಸದಾಗಿ ಕಂಡುಕೊಳ್ಳುವುದಿಲ್ಲ, ಇದ್ದ ಆತ್ಮವಸ್ತುವನ್ನು ಅರಿಯುವುದಕ್ಕೆ ಪ್ರತಿಬಂಧವಾದ ಬುದ್ಧಿಯ ಮಾಲಿನ್ಯವನ್ನು ತೊಡೆದು ಹಾಕ್ತೇವೆ. ಇದು ಅಂತಿಮವಾದ ಸಮ್ಮತವಾದ ವಿಚಾರ. ಹಾಗಾಗಿ ಬುದ್ಧಿಯ ಕೊಳೆಯನ್ನು ಕಳೆಯುವುದೇ ವೇದಾಂತ ಶಾಸ್ತ್ರದ ಪರಮ ಉದ್ದೇಶ. ಅಷ್ಟು ಹಿನ್ನೆಲೆಯಲ್ಲಿ ನ ಮುಮುಕ್ಷು ನವೈ ಮುಕ್ತಃ ಇತ್ಯೇಷ ಪರಮಾರ್ಥತ. ಇಷ್ಟು ಅರ್ಥವನ್ನು ಹೇಳ್ತಾ, ಇದು ಮಾಂಡೂಕ್ಯ ಕಾರಿಕೆಯಲ್ಲಿ ಬಂದಂತಹ ಒಂದು ಕಾರಿಕಾ ಶ್ಲೋಕ. ಅಲ್ಲಿ ವೈತಥ್ಯ ಪ್ರಕರಣ ಅಂತ ಒಂದು ಪ್ರಕರಣ ಉಂಟು. ಅಲ್ಲಿನ ಶ್ಲೋಕವನ್ನು ತದ್ವತ್ತಾಗಿ ಆಚಾರ್ಯರ ಗುರುಗಳಾದಂತಹ ಗೌಡಪಾದರು ಅದನ್ನು ಬರೆದಿದ್ದಾರೆ. ತಮ್ಮ ಗುರುಗಳಿಗೆ ಗೌರವವನ್ನು ಸೂಚಿಸುವುದಕ್ಕೋ ಎನ್ನುವ ಹಾಗೆ ವಿವೇಕ ಚೂಡಾಮಣಿಯ ಕೊನೆಯಲ್ಲಿ ಆ ಶ್ಲೋಕವನ್ನು ತದ್ವತ್ತಾಗಿ ಆಚಾರ್ಯರು ಇಳಿಸಿದ್ದಾರೆ. ಹಾಗೇನೆ ಹೀಗೆ ಅಂತ ಜ್ಞಾನಿಯ ದೃಷ್ಟಿಯಲ್ಲಿ ಮೋಕ್ಷವೂ ಇಲ್ಲ ಮತ್ತು ಬಂಧನವೂ ಇಲ್ಲ ಎನ್ನುವಂತಹದ್ದು ಇದರ ತಾತ್ಪರ್ಯ ನೋಡಿದ್ದಾಯಿತು. ಈಗ ನೆಕ್ಸ್ಟ್ ನಾವು ಮುಂದಿನ ಶ್ಲೋಕಕ್ಕೆ ಹೋಗಬೇಕು. 576ನೇ ಶ್ಲೋಕ. ಈ ಶ್ಲೋಕದ ಛಂದಸ್ಸು ಸ್ವಲ್ಪ ಬೇರೆ ರೀತಿಯಾಗಿ ಉಂಟು. ಸಕಲ ನಿಗಮಚೂಡಾ ಸ್ವಾಂತ ಸಿದ್ಧಾಂತ ಗುಹ್ಯಂ ಪರಮಿದಮತಿ ಗುಹ್ಯಂ ದರ್ಶಿತಂತೆ ಮಯಾದ್ಯ ಅಪಗತ ಕಲಿದೋಷಃ ಕಾಮ ನಿರ್ಮುಕ್ತ ಬುದ್ಧಿ ತತ್ ಅತುಲಮಸಕೃತ್ವಂ ಭಾವಯೇದಂ ಮುಮುಕ್ಷು. ಇನ್ನೊಂದ್ಸಲ, ಸಕಲ ನಿಗಮಚೂಡಾ ಸ್ವಾಂತ ಸಿದ್ಧಾಂತ ಗುಹ್ಯಂ ಪರಮಿದ ಮತಿ ಗುಹ್ಯಂ ದರ್ಶಿತಂ ತೇ ಮಯಾದ್ಯ ಅಪಗತ ಕಲಿದೋಷಃ ಕಾಮ ನಿರ್ಮುಕ್ತ ಬುದ್ಧಿ ತದುತಲಂ ತತ್ ಅತುಲಂ ಅಸಕೃತ್ವಂ ಭಾವಯೇದಂ ಮುಮುಕ್ಷು. ಈ ಶ್ಲೋಕದ ಅರ್ಥ ಏನು ಅಂದರೆ, ಇದು ಅಂದರೆ ಈ ವಿವೇಕ ಚೂಡಾಮಣಿಯಲ್ಲಿ ಈವರೆಗೆ ಹೇಳಿದ್ದು ಅಂತ ಅರ್ಥ. ಅದು ಎಂಥದ್ದು ಅಂದರೆ ಸಕಲ ವೇದಾಂತಗಳ ಅಂತಿಮ ರಹಸ್ಯ. ಆದ್ದರಿಂದಲೇ ಇದು ಪರಮ ರಹಸ್ಯ. ಇದನ್ನು ನಾನು ಇಂದು ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಸಕಲ ಕಲಿದೋಷಗಳನ್ನು ಹೋಗಲಾಡಿಸಿಕೊಂಡಿರುವ ಮತ್ತು ಕಾಮನೆಗಳಿಂದ ದೂರಾದ ಬುದ್ಧಿಯುಳ್ಳ ಮುಮುಕ್ಷುವಾದ ನೀನು, ಶಿಷ್ಯನಿಗೆ ಗುರುಗಳು ಹೇಳ್ತಾ ಇದ್ದಾರೆ, ನೀನು ಹೋಲಿಕೆಯೇ ಇಲ್ಲದೆ ಇರುವಂತಹ ಆತ್ಮತತ್ವವನ್ನು ಯಾವಾಗಲೂ ಭಾವಿಸುತ್ತಾ ಇರು. ಇಷ್ಟು ಈ ಶ್ಲೋಕದ ಅರ್ಥ. ಒಂದು ಮಾತು ಹೇಳಿಬಿಡ್ತೇನೆ. ಪ್ರಾಯಶಃ ಹೊಳೆ ನರಸೀಪುರದ ಅಧ್ಯಾತ್ಮ ಪ್ರಕಾಶನ ಕಾರ್ಯಾಲಯದ ಪ್ರತಿಯಲ್ಲಿ ಇಲ್ಲಿ ಒಂದು ಪಾಠಭೇದ ಉಂಟು ಅಂತ ಅದನ್ನು ಮನಸ್ಸಿಗೆ ತಂದುಕೊಳ್ಳಿ. ತಾತ್ಪರ್ಯ ಎರಡು ಒಂದೇ. ನಾನು ಪ್ರಾಚೀನ ಪಾಠವನ್ನು ಆಶ್ರಯಿಸಿದ್ದೇನೆ, ಅವರು ಇದಕ್ಕಿಂತ ಇನ್ನೊಂದು ರೀತಿಯ ಪಾಠ ಇದು ಸರಿಯಾಗಬಹುದೇನೋ ಅನ್ನೋ ಅರ್ಥದಲ್ಲಿ ಬರೆದಿದ್ದಾರೆ. ಅಧ್ಯಯನಶೀಲರಾದವರಿಗೆ ಎರಡೂ ಒಂದೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಏನು ಅನ್ನೋದನ್ನು ನೋಡಬೇಕು ನಾವು ಇವಾಗ. ಸಕಲ ನಿಗಮ ಚೂಡಾ ಸ್ವಾಂತ ಸಿದ್ಧಾಂತ ಗುಹ್ಯಂ. ಬಹಳ ವಿಚಿತ್ರವಾದ ಪದಪುಂಜಗಳನ್ನು ಪ್ರಯೋಗ ಮಾಡ್ತಾರೆ ಆಚಾರ್ಯರು ಇಲ್ಲಿ. ಸಕಲ ನಿಗಮ, ಸಕಲ ಅಂದರೆ ಎಲ್ಲ, ನಿಗಮ ಅಂದರೆ ವೇದ, ಚೂಡ ಅಂದರೆ ಶಿಖೆ ಅಂತ ಅರ್ಥ. ವೇದದ ಶಿಖಾ ಅತ್ಯಂತ ಎತ್ತರವಾದ ಭಾಗ ಯಾವುದು ಅಂದರೆ ಉಪನಿಷತ್ತುಗಳು ಅಂತ ಅರ್ಥ. ವೇದದ ಅಂತಿಮ ಭಾಗ. ಹೀಗೆ ಹೇಳ್ತೇವಲ್ಲ, ಚೂಡಾಕಲಿತ ಅಂದರೆ ತಲೆ ಕಾಲಿಂದ ಲೆಕ್ಕ ಹಾಕ್ಕೊಂಡು ಬಂದರೆ ಅತ್ಯಂತ ಎತ್ತರದ ಸ್ಥಳದಲ್ಲಿರುವಂಥದ್ದಕ್ಕೆ ಚೂಡಾಮಣಿ. ಚೂಡಾಮಣಿನಾರು ಕೈ ಕಟ್ಕೊಳ್ತಾರಾ? ತಲೆಯಲ್ಲೇ ಧರಿಸ್ತಾರೆ. ಅಂದರೆ ಅತ್ಯಂತ ಉನ್ನತವಾದ ಪವಿತ್ರವಾದ ಸ್ಥಳದಲ್ಲಿ ಇಡುವಂತಹದ್ದು ಅಂತ. ಆ ಉಪನಿಷತ್ತಿನ ಸ್ವಾಂತ ಅಂತರಂಗದ ಸಿದ್ಧಾಂತ ಇದು. ಯಾವುದು ಕೇಳಿದರೆ ಇದು ಪರಮ ರಹಸ್ಯ. ಎರಡು ಸಲ ಹೇಳ್ತಾರೆ, ಇದು ಗುಹ್ಯ. ಗುಹ್ಯ ಅಂದರೆ ರಹಸ್ಯ. ಮುಂದಿನದು
ಪರಮಿದಂ ಅತಿಗುಹ್ಯಂ. ಮತ್ತಿನ್ನೊಂದ್ಸಲ ಹೇಳ್ತಾರೆ, ಇದು ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ರಹಸ್ಯ, ಅದನ್ನು ನಾನು ನಿನಗೆ ಹೇಳಿದ್ದೇನೆ ಅಂತ. ನೀನು ಏನು ಮಾಡಬೇಕು ಅಂದರೆ, ಶಿಷ್ಯನಿಗೆ ಅಪಗತ ಕಲಿದೋಷ, ಈ ಕಲಿಕಾಲದ ದೋಷಕ್ಕೆ ನೀನು ತುತ್ತಾಗಬೇಡ. ಕರ್ಮ ನಿರ್ಮುಕ್ತ ಬುದ್ಧಿ, ಕಾಮ್ಯ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ, ಅದರಿಂದ ನೀನು ಬಿಡುಗಡೆ ಹೊಂದು. ಜೊತೆಗೆ ಅತುಲಂ ಅಸಕೃತ್ವಂ, ಇದು ಅನುಪಮವಾದಂತಹ ವಿಚಾರ, ಇದಕ್ಕೆ ಒಂದು ಹೋಲಿಕೆ ಎನ್ನುವಂತಹದ್ದು ಇಲ್ಲ. ಇಂತಹ ಈ ಆತ್ಮತತ್ವವನ್ನು ಅಸಕೃತ್ವ, ಮತ್ತೆ ಮತ್ತೆ ಒಂದು ಸಲ ಕೇಳಿ ಇನ್ನೊಂದು ಸಲ ಬಿಡಬೇಡ, ಮತ್ತೆ ಮತ್ತೆ ಭಾವಯ ಇದಂ, ನಿನ್ನ ಮನಸ್ಸಿನಲ್ಲಿ ಭಾವಿಸು, ವಿಚಾರ ಮಾಡು. ಯಾಕೆಂದರೆ ನೀನು ಮುಮುಕ್ಷು, ಮೋಕ್ಷವನ್ನು ಬಯಸುವನಾಗಿದ್ದೆ. ಮೋಕ್ಷವನ್ನು ಬಯಸಲಿಕ್ಕೆ ಇಷ್ಟ ಇಲ್ವಾ, ಏನಾದ್ರು ಮಾಡ್ಕೊ. ಇಫ್ ಯು ಆರ್ ಎ ಮುಮುಕ್ಷು, ಆಗ ಮತ್ತೆ ಮತ್ತೆ ವಿಚಾರ ಮಾಡು. ಹೀಗೆ ಗುರುಗಳು ಹೇಳಿದರು. ಇದು ನಾನು ಅದನ್ನು ಬಿಡಿಸಿ ಬಿಡಿಸಿ ಅರ್ಥ ಹೇಳಿದ್ದೇನೆ. ಮೊದಲು ತಾತ್ಪರ್ಯ. ಈಗ ಮತ್ವನ ಇನ್ನೊಂದು ರೀತಿಯಲ್ಲಿ ನೋಡಬೇಕು ಇದನ್ನು. ಸಕಲ ನಿಗಮ ಚೂಡ ಸ್ವಾಂತ ಸಿದ್ಧಾಂತ. ಸಕಲ ನಿಗಮ ಅಂದರೆ 4 ವೇದಗಳು, ನಿಗಮ ಅಂದರೆ ವೇದ ಅಂತ ಅರ್ಥ. ಒಂದೊಂದು ವೇದಕ್ಕೂ ಸಹ ಒಂದಿಷ್ಟು ಉಪನಿಷತ್ತುಗಳಿವೆ. ಈ ಉದಾಹರಣೆಗೆ ಯಜುರ್ವೇದಕ್ಕೆ ತೈತ್ತಿರೀಯ ಉಪನಿಷತ್ತು ಎನ್ನುವಂಥದ್ದು, ಯಜುರ್ವೇದಕ್ಕೆ ತೈತ್ತಿರೀಯ ಉಪನಿಷತ್ತು. ಹಾಗೆಯೇ ಆ ಅಥರ್ವಣ ವೇದಕ್ಕೆ ಈಶಾವಾಸ್ಯ ಉಪನಿಷತ್ತು, ಶುಕ್ಲ ಯಜುರ್ವೇದಕ್ಕೆ ಈಶಾವಾಸ್ಯ ಉಪನಿಷತ್ತು. ಮತ್ತು ಈ ಯಜುರ್ವೇದದಲ್ಲೇ ಮತ್ತಿನ್ನೊಂದುಂಟು, ಶುಕ್ಲ ಮತ್ತು ಕೃಷ್ಣ ಅಂತ. ಶುಕ್ಲ ಯಜುರ್ವೇದಕ್ಕಾದರೆ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಬೇರೆ ಬೇರೆ ಉಪನಿಷತ್ತುಗಳಿವೆ. ಋಗ್ವೇದಕ್ಕಾದರೆ ಐತರೇಯ ಉಪನಿಷತ್ತು. ಹೀಗೆ ಬೇರೆ ಬೇರೆ ಉಪನಿಷತ್ತುಗಳಿವೆ. ಈ ಎಲ್ಲ ಉಪನಿಷತ್ತುಗಳನ್ನು ಲೆಕ್ಕ ಹಾಕಿದರೆ ಇವತ್ತು ಸುಮಾರು ಎಷ್ಟು ಉಪನಿಷತ್ತುಗಳು ಸಿಗ್ತವೆ ಅಂದರೆ, ಅಲ್ಲಿ ಶಬ್ದ ಉಂಟು, ಅದಕ್ಕೋಸ್ಕರ ಹೇಳ್ತಿದ್ದೇನೆ ನಾನು ಇದನ್ನು. 114 ಉಪನಿಷತ್ತುಗಳನ್ನು ನಮ್ಮವರು ಪಟ್ಟಿ ಮಾಡ್ತಾರೆ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಕೆಲವು ಅಚ್ಚಿನ ಪುಸ್ತಕಗಳಲ್ಲಿ ಅಷ್ಟೋತ್ತರ ಶತಂ ಉಪನಿಷದ, 108 ಉಪನಿಷತ್ತುಗಳು ಅಂತ. ಅದರೊಳಗೂ ಮತ್ತು ಪುನಃ ಕೆಲವು ಉಪನಿಷತ್ತು 6 ಉಪನಿಷತ್ತುಗಳು ಬಿಟ್ಟು ಹೋಗಿವೆ. ಹಾಗಾಗಿ 114 ಉಪನಿಷತ್ತುಗಳನ್ನು ಪಟ್ಟಿ ಮಾಡ್ತಾರೆ. ಅದರೊಳಗೆ 14 ಉಪನಿಷತ್ತುಗಳು ಅತ್ಯಂತ ಪ್ರಾಮಾಣಿಕವಾದ ಉಪನಿಷತ್ತುಗಳು, ಅಂದರೆ ವೇದಾಂತ ತತ್ವವನ್ನು ಪ್ರತಿಪಾದನೆ ಮಾಡುವವುಗಳು ಅಂತ. ಆ 14ರಲ್ಲಿ 10ಕ್ಕೆ ಆಚಾರ್ಯ ಶಂಕರರು ಭಾಷ್ಯ ಬರೆದಿದ್ದಾರೆ, ದಶೋಪನಿಷತ್ ಅಂತ. ಈ ಉಪನಿಷತ್ತುಗಳು ಹೇಳುವುದೇನು ಅಂದರೆ, ಪ್ರಧಾನವಾಗಿ ಹೇಳೋದು 3 ವಿಚಾರ. ಈ ಜಗತ್ತನ್ನು ನೋಡುವ ನಾನು ಯಾರು, ಜೀವ. ನನ್ನಿಂದ ನೋಡಲ್ಪಡುವಂತಹ ಈ ಜಗತ್ತಿನ ಸ್ವರೂಪ ಏನು, ಜಗತ್ತು. ಮತ್ತು ನಾನು ಮತ್ತು ಈ ಜಗತ್ತು ಇಬ್ಬರೂ ಸಹ ಇಲ್ಲಿ ಬಂದವರೇ ಅಷ್ಟೇ ಹೊರತು ಇದ್ದಕ್ಕಿದ್ದ ಹಾಗೆ ಮೊದಲಿಂದನೂ ಇದ್ದವರಲ್ಲ. ನಾನೇನು ಅನಾದಿ ಅಲ್ವಲ್ಲ, ಹೌದು ತಾನೆ? ಹಾಗಾಗಿ ಈ ಜಗತ್ತಿಗೂ ಮತ್ತು ನನಗೂ ಸಹ ಆಶ್ರಯ, ನನಗೆ ಅಂದರೆ ಜೀವಾತ್ಮನಿಗೆ ಆಶ್ರಯನಾದವನು, ಮತ್ತು ಈ ತೋರ್ತಾ ಇರುವಂತಹ ಜಗತ್ತಿಗೆ ಆಶ್ರಯವಾದವನು ಯಾನೋ ಒಬ್ಬ ಇನ್ನೊಬ್ಬ ಇರಬೇಕು. ಹಾಗಾಗಿ ಜೀವ, ಜಗತ್ತು, ಜಗದೀಶ್ವರ, ಅವನೇ ಪರಮಾತ್ಮ ಅಂತ ನಾವು ಹೇಳೋದು. ಈ 3 ಉಪನಿಷತ್ತುಗಳ ಪ್ರಧಾನವಾದ ವಿಚಾರ ವಿಷಯ. ಎಲ್ಲ ಉಪನಿಷತ್ತುಗಳು ಸಹ ಆಮೇಲೆ ಇದರಿಂದ ಬಿಡಿಸ್ಕೊಳ್ಳುವಂಥ ವಿಚಾರ ಉಪಾಯಗಳನ್ನೆಲ್ಲ ಹೇಳ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಉಪನಿಷತ್ತಿನ ಸಿದ್ಧಾಂತ ಇಷ್ಟೇ. ಆ ಸಿದ್ಧಾಂತದಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾರೆ, ಅದರ ಸಿದ್ಧಾಂತ ಅತ್ಯಂತ ಗುಹ್ಯ, ರಹಸ್ಯ ಅಂತ. ಅಲ್ಲಿ ಇದೇನು ರಹಸ್ಯ? ಏನು ರಹಸ್ಯನೇ ಇಲ್ಲ, ನೀವು ಹೇಳ್ಬಿಟ್ರಲ್ಲ ಇವಾಗ, ಜೀವ, ಜಗತ್ತು, ಜಗದೀಶ್ವರ ಅಂತ. ಹೌದು, ನಮ್ಮೆಲ್ಲರ ಬದುಕಿನ ಒಂದು ರಹಸ್ಯ ಉಂಟು, ಅತ್ಯಂತ ರಹಸ್ಯ. ಬದುಕಿನಲ್ಲಿ ನಾವು ಏನೇ ರಹಸ್ಯವಾಗಿ ಮಾಡಿದ್ರು ಅದೆಲ್ಲವೂ ಬಯಲಾಗ್ತದೆ. ಆದರೆ ಎಂದೂ ಬಯಲಾಗದೇ ಇರುವಂಥ ಒಂದು ಮಹಾರಹಸ್ಯ ಉಂಟು. ಅಲ್ಲ, ಮಾಡಿದ್ದೆಲ್ಲ ಬಯಲಾಗ್ತದೆ ಅಂತ ಕೇಳಿದ್ರೆ ಬಯಲಾಗತ್ತಲ್ಲ. ದಿನ ಟಿ ವಿಯಲ್ಲಿ, ಪೇಪರ್ ನೋಡ್ತೇವಲ್ಲ ಅಲ್ವಾ, 147 kg ಬಂಗಾರ ರಹಸ್ಯವಾಗಿತ್ತು, ಬಯಲಾಯಿತು ಅಲ್ವಾ. ಆಮೇಲೆ ಪುನಃ 400
ಎಷ್ಟೋ ಒಂದಿಷ್ಟು ಕೋಟಿ ನಗದು ರಹಸ್ಯವಾಗಿತ್ತು, ಬಯಲಾಯಿತು ಅಲ್ವಾ. ಆಮೇಲೆ ಇನ್ನೂ ಏನೇನೂ ಅಲ್ಲ, ನಮಗೆ ಒಂದು ದಿನಕ್ಕೆ 1-2 ಟೈಗರ್ ಬಿಸ್ಕತ್ತು ಅಥವಾ ಪಾರ್ಲೆ ಬಿಸ್ಕತ್ ತಿನ್ನೋದೇ ಕಷ್ಟ. ಎಲ್ಲ ಬಿಸ್ಕತ್ ಗಟ್ಟಿಗಳೆಲ್ಲ ಬಯಲಾಗ್ತವೆ. ಅಂದರೆ ಇಲ್ಲೆಲ್ಲ ಏನಾಯಿತು, ಈ ಎಲ್ಲ ರಹಸ್ಯಗಳು ಬದುಕಿರುವಾಗಲೇ ಬಯಲಾಗ್ತವೆ. ಆದರೆ ಬದುಕಿರುವಾಗಲೂ ಯಾವನೂ ಹೇಳಲಿಕ್ಕೆ ಆಗದೇ ಇರುವಂಥ ಒಂದು ರಹಸ್ಯ ಉಂಟು. ಉಪನಿಷತ್ತು ಹೇಳುತ್ತೆ ಅಂಥ ಒಂದು ರಹಸ್ಯ ಉಂಟು. ಯಾವುದು ರಹಸ್ಯ ಅಂದರೆ ಅದೇ ಸಾವು. ಸತ್ತ ಮೇಲೆ ಏನಾಗ್ತಾರೆ? ಹೋಗೋದೊಂದೇ ಉಂಟು, ಬಂದವರು ಯಾರೂ ಹೇಳಲ್ಲ. ಮರಣದಿಂ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು, ಮರಳಿ ಬಂದವರಿಲ್ಲ ವಾರ್ತೆ ತಂದವರಿಲ್ಲ, ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ ಅದರಿನೇ ಮಂಕುತಿಮ್ಮ. ಯಾರು ಹೇಳಬೇಕು ಈ ರಹಸ್ಯನ? ಅಲ್ವಾ? ಇದು ರಹಸ್ಯ. ಅಂದರೆ ಈ ರಹಸ್ಯ ಬದುಕಿನ ಕೊನೆಯ ರಹಸ್ಯ. ಇದನ್ನು ಯಾರೂ ಭೇದಿಸೋಕ್ಕಾಗಲ್ಲ. ಭೇದಿಸಿದಂಥ ಒಬ್ಬ ಹುಡುಗ ಇದ್ದ ನಮ್ಮಲ್ಲಿ, ಅವನ ಹೆಸರೇ ನಚಿಕೇತ ಅಂತ. ಅಲ್ಲಿಗೆ ಮರಣದ ರಹಸ್ಯವನ್ನು ವಯಸ್ಸಾದವರೂ ಸಹ ಭೇದಿಸಲಾರರು ಅಲ್ವಾ. ಕಠೋಪನಿಷತ್ತು ಹೊರಟಿರೋದೇ ಈ ಮರಣದ ರಹಸ್ಯವನ್ನು ಭೇದಿಸೋದಕ್ಕೆ. ಹಾಗಾಗಿ ಇಂಥ ಮರಣದ ರಹಸ್ಯವನ್ನು ಭೇದಿಸುವಂಥ ಉಪನಿಷತ್ತುಗಳು ನಮಗೆ ಈ ವಿಷಯದಲ್ಲಿ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡ್ತವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಉಪನಿಷತ್ತು ಹೇಳಿದಂತಹ ಈ ಜ್ಞಾನ ಮಾರ್ಗವನ್ನು ಆಶ್ರಯಿಸಿ ಮುಂದೆ ಹೆಜ್ಜೆ ಇಟ್ಟರೆ ಬೆಳಕನ್ನು ಹಿಡಿದುಕೊಂಡು ಕತ್ತಲನ್ನು ಹುಡುಕದಷ್ಟೇ ವ್ಯರ್ಥ. ಮರಣವನ್ನು ಹುಡುಕೋದಕ್ಕೆ ಆಗೋದಿಲ್ಲ, ಅದು ಸಿಗೋದೇ ಇಲ್ಲ. ಅದು ಹಾಗಿದ್ರೆ ಕತ್ತಲು ಯಾರನ್ನ ಬಾಧಿಸುತ್ತೆ ಅಂದರೆ, ಬೆಳಕಿಲ್ಲದೆ ಇರುವವನನ್ನು ಪೀಡಿಸುತ್ತೆ, ಬಾಧಿಸುತ್ತೆ. ಉಪನಿಷತ್ ಜ್ಞಾನವನ್ನು ಕೈಯಲ್ಲಿಟ್ಕೊಂಡು ಹೋಗುವವನಿಗೆ ಮರಣ ಕತ್ತಲಂಗೆ ಓಡ್ತಾ ಇರ್ತದೆ ಅಂತ ಆ ಮಾತಲ್ಲೇ ಬರ್ತದೆ ಹೀಗೆ ಅಂತ. ಅದಕ್ಕೋಸ್ಕರ ಉಪನಿಷತ್ತನ್ನು ಓದು, ಅದರ ರಹಸ್ಯ ನಿನಗೆ ಹೇಳ್ತಾ ಇದ್ದೇನೆ ಅಂತ. ಆ ಉಪನಿಷತ್ ರಹಸ್ಯ ಏನು, ಉಪನಿಷತ್ತುಗಳು ಅಂದರೆ ಏನು ಅನ್ನೋದು ಪ್ರಶ್ನೆ. ಇವಾಗ ನೋಡಿ, ನಾನು ಹೇಳಿದೆ ಪ್ರಧಾನವಾಗಿ 14 ಮತ್ತು 10ಕ್ಕೆ ಭಗವತ್ಪಾದರ ಭಾಷ್ಯ ಉಂಟು ಅಂತ. ಉಪನಿಷತ್ ಅಂದರೆ ಏನು? ನಾವೆಲ್ಲರೂ ಹೇಳ್ತೇವೆ ಉಪನಿಷತ್ ಅಂದರೆ ಏನೇನೋ, ನಮಗೆ ಏನೇನು ಹೇಳಬೇಕು ಅಂತ ಅನಿಸ್ತದೆ ಅದನ್ನೆಲ್ಲ ಹೇಳ್ತೇವೆ ನಾವು. ನಿಜವಾದ ಅದರ ಎಟಿಮಾಲಜಿ ಏನು ಅನ್ನೋದು ಪ್ರಶ್ನೆ. ಇದೆಲ್ಲ ಸಂಸ್ಕೃತ ಭಾಷೆಯ ವಿಶೇಷತೆ. ಷದಲ್ರು ವಿಶರಣ ಗತಿ ಅವಸಾನಯೋ. ಷದಲ್ರ ಅಂತ ಒಂದು ಧಾತು ಉಂಟು, ಅದಕ್ಕೆ 3 ತರಹದ ಅರ್ಥ ಉಂಟು. ಒಂದು ಅವಸಾನ, ಇನ್ನೊಂದು ಗತಿ. ಅವಸಾನ ಅಂದರೆ ನಾಶ, ಗತಿ ಅಂದರೆ ಕರ್ಕೊಂಡು ಹೋಗೋದು, ವಿಶರಣ ಅಂದರೆ ಸಡಿಲ ಮಾಡೋದು ಅಂತ ಅರ್ಥ. ಈ 3 ಅರ್ಥ. ಈ 3 ಅರ್ಥವನ್ನು ಕೊಡುವಂಥ ಈ ಷದಲ್ರ ಧಾತು ಅದೇನಾಗುತ್ತೆ ಅಂದರೆ, ಉ ಮತ್ತು ನೀ ಮತ್ತು ಉಪ ನೀ, ಈ 2 ಉಪಸರ್ಗ ಸೇರಿದಾಗ ಅದು ಅದರ ತನ್ನ ರೂಪವನ್ನು ಹೀಗೆ ಪಡೆಯುತ್ತೆ, ಉಪನಿಷತ್ ಅಂತ ಆಗುತ್ತೆ. ಅಲ್ಲಿಗೆ ಉಪನಿಷತ್ ಅನ್ನುವಲ್ಲಿ ಉ ಅನ್ನೋದು, ಉಪ ಅನ್ನೋದೊಂದು ಉಪಸರ್ಗ ಪ್ರಿಪೋಸಿಷನ್, ನೀ ಅನ್ನೋದೊಂದು ಪ್ರಿಪೋಸಿಷನ್, ಮತ್ತೆ ನಿಷತ್ ಅಂತ ಷತ್ ಅಂತ ಉಂಟಲ್ಲ, ಅದು ಷದಲ್ರ ಧಾತುವಿನ ರೂಪ. 2 ಉಪಸರ್ಗ ಒಂದು ಧಾತು ಸೇರಿ ಈ ಶಬ್ದ ನಿಷ್ಪತ್ತಿ ಆಗಿದೆ. ಇದಕ್ಕೆ ಅರ್ಥ ವಿಶರಣ, ಗತಿ ಮತ್ತು ಅವಸಾನ ಅರ್ಥ ಹೇಳಿದ್ದೇನೆ. ಅರ್ಥ ಹೇಳಿದ್ದೇನೆ ಅಂದರೆ, ಇದನ್ನ ವಿದ್ಯೆ ಅಂತ ಕರೀತಾರೆ. ಉಪನಿಷತ್ ವಿದ್ಯೆ ಅಂತ. ಆ ಉಪನಿಷತ್ ಎನ್ನುವ ವಿದ್ಯೆಯನ್ನು ಪಡೆದವನಿಗೆ ಏನಾಗತ್ತೆ ಅಂದರೆ, ಆ ಧಾತುವೇ ಅರ್ಥವನ್ನು ಹೇಳುತ್ತೆ. ಮೊದಲನೇದಾಗಿ ಅವಸಾನ.
ಉಪನಿಷದ್ ವಿದ್ಯೆಯನ್ನು ಮೈಗೂಡಿಸಿಕೊಂಡವನಿಗೆ ಅವಸಾನ ಆಗತ್ತೆ ಅಂದರೆ ಜನ್ಮ ಜನ್ಮಾಂತರದಿಂದ ಅವನ ಬುದ್ಧಿಯಲ್ಲಿ ಕವಿದ ಅಜ್ಞಾನದ ಅವಸಾನವಾಗತ್ತೆ. ಉಪನಿಷತ್ ಮತ್ತೆ ಗತಿ ಅಂತ ಅರ್ಥ ಹೇಳಿದ ನಾನು, ಕರೆದುಕೊಂಡು ಹೋಗುತ್ತೆ ಅಂತ. ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಈ ಉಪನಿಷತ್ ಅಧ್ಯಯನದಿಂದ ಅದು ಪರಮ ಆನಂದದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಇದು ಎರಡನೆಯ ಅರ್ಥ. ಮತ್ತು ಮೂರನೆಯ ಅರ್ಥ ಅದಕ್ಕಿರುವಂಥದ್ದು ಸಡಿಲಿಸುವುದು ಅಂತ. ಯಾವುದನ್ನು ಅಂದರೆ ಅಜ್ಞಾನವನ್ನು ಮತ್ತು ಮೃತ್ಯು ಭಯವನ್ನು, ಮರಣದ ಭಯವನ್ನು ಅದು ಏನು ಮಾಡುತ್ತೆ? ಸಡಿಲಿಸಿ ಬಿಡ್ತದೆ. ನಮ್ಮ ಬದುಕಿನಲ್ಲಿ ಇದನ್ನು ಮಾಡೋದು ಇದಕ್ಕಿಂತ ಬೇರೆ ಇನ್ಯಾವುದುಂಟು ಹೇಳಿ ನೋಡೋಣ. ಇದಲ್ವ ಪರಮ ರಹಸ್ಯ. ಇದನ್ನು ಯಾವನು ಹಚ್ಚಿಕೊಳ್ಳುವುದಿಲ್ವೋ ಅವನಿಗೆ ಕತ್ತಲೆ. ಹಾಗಾಗಿ ಈ ಉಪನಿಷತ್ ಎನ್ನುವಂತಹದ್ದು ವಿದ್ಯೆ. ಈ ವಿದ್ಯೆಯನ್ನು ಅದನ್ನು ಹೇಳ್ತಾರೆ ಅಲ್ಲಿ ಉಪನಿ ಅಂತ ಉಂಟು ನೋಡಿ. ಮತ್ತೆ ಉಪ ಅಂದರೆ ಸನಿಹ ಅಂತ ಅರ್ಥ. ಆ ವಿದ್ಯೆಯ ಬಳಿಗೆ ಹೋಗಿ, ನೀ ಅಂದರೆ ನಿಶ್ಚಯಾತ್ಮಕ ಬುದ್ಧಿಯಿಂದ ಇಲ್ಲಿ ಹೇಳುವುದೆಲ್ಲವೂ ಸಹ ನನ್ನ ಸ್ವರೂಪ, ಇದರಿಂದ ನನಗೆ ಈ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿಶ್ಚಯ ಬುದ್ಧಿಯಿಂದ ಯಾವನು ಓದ್ತಾನೋ, ಅಧ್ಯಯನ ಮಾಡ್ತಾನೋ, ಅವನಿಗೆ ಈ 3 ತರಹದ ಫಲವೂ ಆಗುತ್ತೆ. ಒಂದು, ಈ ಸಂಸಾರದಿಂದ ಅಂದರೆ ಹುಟ್ಟು ಸಾವಿನ ಬಿಡುಗಡೆ, ನಾಶ, ಅಜ್ಞಾನದ ಸಡಿಲತೆ, ಪರಮಾನಂದ ಪ್ರಾಪ್ತಿ. ಇಷ್ಟು. ಕೊನೆಗೆ ಏನಾಯ್ತು ಕೇಳಿದ, ಈ ವಿದ್ಯೆಯನ್ನು ಹೇಳುವ ಗ್ರಂಥಗಳನ್ನೂ ಸಹ ಮುಂದೆ ಬರೆದು ಕಾಲ ಕಳೀತಾ ಬಂದಾಗೆ ಈ ಉಪನಿಷತ್ ವಿದ್ಯೆಯನ್ನೇ ನಮ್ಮವ್ರು ಏನು ಮಾಡೋದು ಕೇಳಿದರೆ, ಆ ವಿದ್ಯೆ ಎಲ್ಲಿ ಪ್ರತಿಪಾದನೆ ಆಗಿದೆಯೋ ಗ್ರಂಥದಲ್ಲಿ, ಪುಸ್ತಕದಲ್ಲಿ, ಆ ಗ್ರಂಥವನ್ನು ಉಪನಿಷತ್ ಅಂತಲೇ ಕರೀತಾ ಬಂದರು. ಯಾವಾಗಲೂ ಹಾಗೆ ಅಲ್ವಾ? ರಸ್ತೆಯಲ್ಲಿ ಒಬ್ಬ ತರಕಾರಿ ಮಾರಾಟ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಾವು ತರಕಾರಿ ಅಂತ ಕರಿತೀವಿ, ಅವನ ಹೆಸರು ತರಕಾರಿನಾ? ಮತ್ತೆ ಆದರೂ ಕೆಲಸ ಆಗ್ತದೆ ನೋಡಿ. ಅವನು ಬರ್ತಾನೆ ಗಾಡಿ ವಾಪಸ್ ತಗೊಂಡು, ಹೌದು ತಾನೆ? ಯಾವನೋ ಒಬ್ಬ ಹೂ ತಗೊಂಡು ಹೋಗ್ತಾನೆ, ಹೂವು. ಹಾಗಿದ್ರೆ ಅರ್ಥ ಆಗ್ತದೆ, ಅವನು ಬರ್ತಾನೆ. ಹಾಗಿದ್ರೆ ಅದು ವಾಸ್ತವಿಕ ಅರ್ಥ ಏನು ಅಂದರೆ, ನನಗೆ ಇವನು ಆ ಹೂವನ್ನು ತಂದು ಕೊಡಬೇಕು, ಯಾರೋ ಆ ವ್ಯಕ್ತಿ, ಅವನ ಹೆಸರು ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡುತ್ತೆ ಕೇಳಿದ್ರೆ, ಅವನನ್ನು ಆ ವಸ್ತುವಿನಿಂದಲೇ ನಾವು ಗುರುತಿಸ್ತೇವೆ. ಹಾಗೆ ಈ ವಿದ್ಯೆಯನ್ನು ಯಾವ ಗ್ರಂಥ ಪ್ರತಿಪಾದನೆ ಮಾಡ್ತದೆಯೋ ಆ ಗ್ರಂಥವನ್ನೇ ನಾವು ಏನಂತ ಕರೆದ್ವಿ? ಉಪನಿಷತ್ ಅಂತ ಕರೆದ್ವಿ. ಮುಂದೆ ಅಷ್ಟು ಹಿನ್ನೆಲೆಯಲ್ಲಿ ಆ ಉಪನಿಷತ್ ಅದು ಅತ್ಯಂತ ರಹಸ್ಯವಾದದ್ದನ್ನು ಹೇಳುತ್ತೆ. ಆ ರಹಸ್ಯ ಯಾವುದು ಅಂತ ಹೇಳಿದ್ದೇನೆ? ಮರಣ. ಯಾಕೆಂದರೆ ಮರಣದ ಮುಂದೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕಿಂತ ಇನ್ನೊಂದು ರಹಸ್ಯವಾದಂತಹದ್ದು ಇಲ್ಲ. ಈ ಮರಣದ ಬಗ್ಗೆ ನಮ್ಮ ದೇಶದವರು ಅಷ್ಟೇ ಅಲ್ಲ, ಅತ್ಯಂತ ಅನಾಗರಿಕ ವ್ಯಕ್ತಿಯಿಂದ ಹಿಡಿದು ಅತ್ಯಂತ ಸುಸಂಸ್ಕೃತ ವ್ಯಕ್ತಿಯೂ ಸಹ ಜೀವನದಲ್ಲಿ ಎಲ್ಲೋ ಒಂದೊಂದು ಸಲ ವಿಚಾರ ಮಾಡಿಯೇ ಮಾಡ್ತಾರೆ. ಯಾವಾಗ ಕೇಳಿದರೆ, ನಮ್ಮವರನ್ನು ಯಾರನ್ನೂ ಕಳ್ಕೊಂಡಾಗ. ಹೌದಲ್ವಾ? ಇಷ್ಟು ದಿವಸ ಅವನಿಲ್ಲೇ ಇದ್ದ, ನಾನು ಕರೆದ್ರೆ ಓ ಅಂತಿದ್ದ, ಬಾ ಅಂದರೆ ಬರ್ತಿದ್ದ. ಈಗ ಅವನ ದೇಹ ಅಲ್ಲೇ ಇದೆ, ಆದರೆ ಕರೆದ್ರೆ ಓಗೂಡುವಂತಹದ್ದು ಒಂದು ಇಲ್ವಲ್ಲ. ಹಾಗಿದ್ರೆ ದೇಹ ಇದ್ದೂ ಅವನು ಪ್ರತಿಕ್ರಿಯಿಸೋದಿಲ್ಲ ಅಂದರೆ ಯಾಕೆ ಪ್ರತಿಕ್ರಿಯಿಸೋದಿಲ್ಲ? ಇವನು ಸತ್ತ ಅಂತ ಎಲ್ಲರೂ ಹೇಳ್ತಾರೆ. ಸಾವು ಅಂದ್ರೆ ಏನು? ಹೀಗೆ ಒಬ್ಬ ಅನಾಗರಿಕ ಸಾಮಾನ್ಯ ವ್ಯಕ್ತಿಯಿಂದಲೂ ಸಹ, ಅತ್ಯಂತ ಸುಸಂಸ್ಕೃತ ವ್ಯಕ್ತಿಯೂ ಸಹ ಇದರ ಬಗ್ಗೆ ಅವರವರ ಬುದ್ಧಿಮತ್ತೆಯಲ್ಲಿ ವಿಚಾರ ಮಾಡ್ತಾರೆ. ಆದರೆ ಎಷ್ಟು ಜನರಿಗೆ ಉತ್ತರ ಸಿಕ್ಕಿದೆ ಅನ್ನೋದು ಬೇರೆ. ಆದರೆ ಉಪನಿಷತ್ ಮಾತ್ರ ಅದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡುತ್ತೆ. ಹಾಗಾಗಿ ಇದು ರಹಸ್ಯವಾದಂತಹ ವಿಚಾರ. ಪರಮಿದಮತಿಗುಹ್ಯಂ ದರ್ಶಿತಂತೆ ಮಯಾದ್ಯ. ಈ ರಹಸ್ಯವಾದಂತಹ ವಿಚಾರವನ್ನು ನಾನು ನಿನಗೆ ತೋರಿಸಿಕೊಟ್ಟಿದ್ದೇನೆ. ಅದಕ್ಕೆ ನೀನು ಏನು ಮಾಡಬೇಕು ಅಂದರೆ, ಮೊದಲು ಅಪಗತ ಕಲಿದೋಷ, ಈ ಕಲಿಕಾಲದ ಪ್ರಭಾವಕ್ಕೆ ಒಳಗಾಗದಿರು. ಕಲಿಕಾಲದ ಪ್ರಭಾವಕ್ಕೆ ಒಳಗಾಗದಿರು ಅಂದರೆ, ಕಲಿ ಅನ್ನೋದಕ್ಕೆ ಅರ್ಥನೇ ಜಗಳ ಅಂತ ಅರ್ಥ. ಜಿದ್ದು, ಈಗೋ, ಅಹಂಕಾರ, ನಾನು ಸುಪ್ರೀಂ
ಬೇರೆಯವರೆಲ್ಲರೂ ಸಹ ಹಾಗಲ್ಲ. ಈ ಭಾವನೆ ಮೂಡ್ತಾ ಇರುತ್ತೆ ಮನಸ್ಸಿನಲ್ಲಿ ಪದೇ 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 ಅಂತ. ಇದಕ್ಕೆ ನೀನು ಒಳಗಾಗಬೇಡ. ಈ ಭಾವನೆಯನ್ನಿಟ್ಕೊಂಡು ನೀ ದೇಹ ಬಿಟ್ಟರೆ ಮುಂದೆ ಮಹಾ ಕೆಟ್ಟದಾದಂಥ ಒಂದು ಸ್ಥಿತಿಗೆ ನೀನು ಹೋಗ್ತೀಯೇ. ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಪ್ರಾತಸ್ಮರಣೀಯಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಹತ್ರ ಯಾವನೋ ಒಬ್ಬ ಅತ್ಯಂತ ಪ್ರಾಮಾಣಿಕ ಸಾಧಕ ಭಕ್ತ ಕೇಳಿದ್ನಂತೆ, ಈ ಕಲಿಯುಗದ ಕೊನೆ ಹೇಗಿರ್ತದೆ ಗುರುಗಳೇ ಅಂತ. ಆಗ ಅವರು ಹೇಳಿದ ಮಾತು ಉಲ್ಲೇಖ ಆಗಿದೆ. ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಡ. ಆ ಸಂದರ್ಭದಲ್ಲಿ ನನಗೆ ಜನ್ಮ ಬರುವಂತಿದ್ರೆ ಯಾವುದಾದ್ರು ಒಂದು ಕಾಡಿನಲ್ಲಿ ನನ್ನನ್ನು ಕಲ್ಲಾಗಿ ಹುಟ್ಟಿಸು ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಬಿಡು ಅಂತ ಹೇಳಿದ್ರಂತೆ. ಅಷ್ಟೇ. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೀನು ಆ ಸಂದರ್ಭದಲ್ಲಿ ಮನುಷ್ಯನಾಗಿ ಹುಟ್ಟೋದಕ್ಕಿಂತಲೂ ಕಲ್ಲಾಗಿ ಹುಟ್ಟುವುದು ವಾಸಿ. ಯಾಕೆ ಅಂದರೆ ಕಲಿಯುಗ ಪ್ರಾರಂಭವಾಗಿ 5100 ವರ್ಷ. ದಿನಾ ಬೆಳಗಾರ ನಾವು ಪೇಪರಲ್ಲಿ ನೋಡ್ತೇವೆ ಅಲ್ವಾ? ಎಷ್ಟು ಮಟ್ಟಿಗೆ ನೋಡ್ತೇವೆ ಅಂದರೆ ಆ ಶಬ್ದವನ್ನು ನಾನು ಹೇಳಿ ಮತ್ತೆ ಪುನಃ ಹೊಲಸು ಮಾಡ್ಕೊಳ್ಳೋದಿಲ್ಲ. ನೀವೇ ಅದನ್ನು ಬಾಯಲ್ಲಿ ಹೇಳ್ಕೊಂಡು ಕಣ್ಣಿಂದ ನೋಡಿಕೊಂಡು ಆ 2 ಇಂದ್ರಿಯ ಬೇಕಿದ್ರೆ ಮಲಿನ ಮಾಡ್ಕೊಳ್ಳಿ, ಅಲ್ದ್ರೆ ಇದನ್ನು ಕೇಳಿ ಅಷ್ಟೇ. ಹಾಗಾಗಿ ಅಪಗತ ಕಲಿದೋಷ, ಈ ಕಲಿಕಾಲದ ದೋಷಕ್ಕೆ ನೀನು ಒಳಗಾಗಬೇಡ. ಸಾಧ್ಯವಾದಷ್ಟು ದಿನದಿಂದ ದಿನಕ್ಕೆ ನಿನ್ನ ಮನಸ್ಸನ್ನು ತೊಳಿತಾ ಇರು. ಯಾವುದರಿಂದ? ವೇದಾಂತ ಜಲದಿಂದ ಅಂತ. ಮತ್ತೆ ಕರ್ಮ ನಿರ್ಮುಕ್ತ ಬುದ್ಧಿ. ಕಾಮ್ಯ ಕರ್ಮಗಳನ್ನು ಸುತರಾಮ್ ಮಾಡಲಿಕ್ಕೆ ಹೋಗಬೇಡ. ಅದನ್ನು ಮಾಡಿದಾಗ ಮತ್ಪುನಃ ನಿನಗೆ ಜನ್ಮ ಎನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ. ಒಂದು ಸಲ ಒಂದು ನರಿ ಆಹಾರ ಹುಡ್ಕೊಂಡು ಹೋಗಿತ್ತಂತೆ. ನಾನು ಬಹಳ ಹಿಂದೆ ಹೇಳಿರಬೇಕು ಪ್ರಾಯಶಃ ಇದನ್ನು ಸಹ. ಹಾಗೆ ಹೋದಾಗ ಬಹಳ ಹೊತ್ತು ಅದಕ್ಕೆ ಆಹಾರ ಸಿಕ್ಕಿರಲಿಲ್ಲ. ಕೊನೆಗೆ ಏನಾಯಿತು ಕೇಳಿದರೆ, ಏನು ಮಾಡೋದು ಅಂದಷ್ಟು ನೀರಾರು ಕುಡಿದು ಬರೋಣ ಅಂತ ಒಂದು ಸಣ್ಣ ತೊರೆ ಹತ್ತಿರ ಬಂದು ನಿಂತಿದಂತೆ. ಅಷ್ಟೊತ್ತಿಗೆ ಅದು ಅದೃಷ್ಟವೋ ಎನ್ನುವ ಹಾಗೆ ಒಂದು ದೊಡ್ಡ ಆನೆಯ ದೇಹ ತೇಲ್ಕೊಂಡು ಬರ್ತಾ ಇತ್ತಂತೆ. ಸತ್ತೋಗಿತ್ತು ಅದು. ಭಾಳ ಖುಷಿಯಾಯಿತು. ಆಹಾ, ಇಷ್ಟೊತ್ತು ನನಗೆ ಹಸಿವಾದದ್ದು, ನಾನು ಅದನ್ನು ಸಹಿಸ್ಕೊಂಡಿದ್ದು ಸಾರ್ಥಕ ಆಯಿತು ಅಂಥೇಳಿ ಅಕ್ಕಪಕ್ಕ ನೋಡ್ತೇನೆ. ಯಾರೂ ಇಲ್ಲ, ಇದಿಷ್ಟು ಆನೆಯನ್ನು ನಾನು ಒಬ್ಬನೇ ತಿನ್ನಬಹುದು ಇವಾಗ ಅಂಥೇಳಿ ಚಂಗಂತ ದಡದಿಂದ ಆನೆ ದೇಹದ ಮೇಲೆ ಜಿಗಿತಂತೆ. ಆನೆ ದೇಹನಪ್ಪ, ದೊಡ್ಡ ದೇಹ ಆಯಿತಾ. ಸರಿ, ಒಂದೊಂದೇ ಕಡೆಗೆ ಮಾಂಸವನ್ನು ಕಿತ್ತು ಕಿತ್ತು ತಿಂತಾ ಇತ್ತು ನರಿ. ಆದರೆ ಆನೆಯ ದೇಹ ನದಿಯಲ್ಲಿ ತೇಲ್ಕೊಂಡು ಬಂದು 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 ಕೊನೆಗೆ ಸಣ್ಣ ನದಿಯಿಂದ ದೊಡ್ಡ ನದಿ, ದೊಡ್ಡ ನದಿಯಿಂದ ಸಮುದ್ರವನ್ನು ಸೇರಿಬಿಡ್ತು. ನರಿ ತೃಪ್ತಿ ಆಯಿತು. ಇವಾಗ ತಿಂತಾ ಇದೆ. ಕತ್ತೆತ್ತು ನೋಡಿತು, ನನ್ನ ಮನೆ ಕಡೆ ಹೋಗಬೇಕು ಅಂತ. ನೋಡಿದರೆ ಎಲ್ಲ ಕಡೆಗೂ ಸಹ ಏನಿದೆ? ನೀರೋ ನೀರು. ತಿಂದು ತಪ್ಪಿ ಅನುಭವಿಸ್ಬೇಕು. ಇವಾಗ ಆನೆಯ ದೇಹದ ಜೊತೆಗೆ ಇದರಿದ್ದು ಒಂದು ದೇಹ. ಇದನ್ನು ತಿನ್ನೋ ದೇಹಗಳು ಅಲ್ಲಿವೆ. ಇವಾಗ ಕಾಮ್ಯಕರ್ಮ ಮಾಡ್ತೀರಾ, ನರಿಯೇ ಗತಿ ನಮಗೆ. ಅಂದರೆ ನರಿಯ ಕಥೆಯೇ ಗತಿ. ಅಂದರೆ ಕಾಮ್ಯಕರ್ಮ ಫಲ ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಕೊಡ್ತದೆ. ಆನೆ ಫಲ ಕೊಟ್ಟಿದೆಯಲ್ಲೋ, ಹಸಿವನ್ನು ಹೋಗಲಾಡಿಸಿದೆ. ಆದರೆ ಮತ್ತೆ ಪುನಃ ಏನು ಮಾಡುತ್ತೆ? ಅದು ನಮ್ಮನ್ನು ಯಾವುದೋ ಒಂದು ಬಂಧನಕ್ಕೆ ತಗೊಂಡು ಹೋಗಿ ಹಾಕತ್ತೆ. ನರಿಗೆ ಸಮುದ್ರ ಮಧ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಡಿದ ಹಾಗೆ. ಅದಕ್ಕೋಸ್ಕರ ಏನು ಮಾಡುವಂದರೆ ಕಾಮ ನಿರ್ಮುಕ್ತ ಬುದ್ಧಿ. ಯಾವುದೇ ಕಾಮನೆಗಳನ್ನು ಇಟ್ಕೊಳ್ಬೇಡ. ಹಾಗಿದ್ರೆ ಪರಮಾತ್ಮ ಪ್ರೀತ್ಯರ್ಥಂ ಅಂತ ಹೇಳ್ಬಿಡು, ಸಾಕು ಅಷ್ಟೇ. ಯಾಕೆಂದರೆ ಕಾಮನೆಯನ್ನು ಹಚ್ಚಿ ಮಾಡಿದ ಕರ್ಮ ಫಲ ಕೊಟ್ಟೇ ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಮಾಡುವ ಅಂತ. ಅದಕ್ಕೋಸ್ಕರ ನಿನಗೆ ಹೇಳ್ತಿದ್ದೇನೆ, ತದ್ ಅತುಲಂ ಅಸಕೃತ್ವಂ. ಈ ವಿಚಾರ ಉಂಟಲ್ಲ, ವೇದಾಂತ ವಿಚಾರ. ವೇದಾಂತ ಅತುಲಂ ಅಂತ ಹೇಳ್ತಾರೆ ಭಗವತ್ಪಾದರು. ಅದಕ್ಕೆ ತುಲನೆ ಮಾಡುವಂಥ ಇನ್ನೊಂದು, ಅದಕ್ಕೆ ಮ್ಯಾಚ್ ಆಗುವಂಥ ಇನ್ನೊಂದು ವಿಚಾರವೇ ಇಲ್ಲ ಅಂತ. ಎಲ್ಲಿಯವರೆಗೆ ನಾವು ವೇದಾಂತ ಸಾಹಿತ್ಯಕ್ಕೆ ಕೈ ಹಾಕುವುದಿಲ್ವೋ ಅಲ್ಲಿಯವರೆಗೆ ಬೇರೆ ಬೇರೆ ಸಾಹಿತ್ಯಗಳೆಲ್ಲ ನಮಗೆ ಇಷ್ಟ ಆಗ್ತವೆ. ಕತೆ, ಕಾದಂಬರಿ, ನ್ಯೂಸ್ ಪೇಪರು, ಸಂಗೀತ, ನಾಟಕ ಎಲ್ಲವೂ ಸಹ. ನಾವು ಯಾವುದನ್ನು ನಿಂದನೆ ಮಾಡ್ತಾ ಇಲ್ಲ. ಆದರೆ ಯಾವಾಗ ಮನಸ್ಸು ವೇದಾಂತ ಸಾಹಿತ್ಯವನ್ನು ಹಚ್ಚಿಕೊಳ್ಳುತ್ತೋ ಅಲ್ಲಿ ಅವೆಲ್ಲವೂ ಸಹ ಸತ್ತೋದು ಇವನ ಭಾಗಕ್ಕೆ. ಇದು ಬಹಳಷ್ಟು ಜನರ ಅನುಭವ. ಯಾವುದನ್ನು ಓದಿದರೂ ಯಾವುದನ್ನು ಕೇಳಿದರೂ ಸಹ ವೇದಾಂತವನ್ನು ಕೇಳಿದಾಗ ಆಗುವಷ್ಟು ಸಂತೋಷ, ತೃಪ್ತಿ ಆಗೋದಿಲ್ಲ. ಯಾಕಾಗೋದಿಲ್ಲ? ಇಲ್ಲಿ ಯಾಕಾಗತ್ತೆ ಅಂದರೆ
ಅವೆಲ್ಲವೂ ನಮ್ಮದು ಅಲ್ಲದೇ ಇರುವ ವಿಚಾರವನ್ನು ಹೇಳುತ್ತವೆ. ಇದು ನಮ್ಮದೇ ವಿಚಾರವನ್ನು ಹೇಳುತ್ತೆ. ನಮಗೆ ನಮ್ಮಷ್ಟು ಪ್ರಿಯವಾದದ್ದು ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಲ್ವಾ? ನಾವು ನಾಟಕ ನೋಡ್ತೇವೆ, ಚೆನ್ನಾಗಿದೆ ಅಂತ ಹೇಳ್ತೇವೆ, ಅದು ನಮ್ಮ ವಿಚಾರವಾ? ಇಲ್ಲ, ಹೌದು ತಾನೆ? ಆದರೆ ವೇದಾಂತ ವಿಚಾರ ಆಗಲ್ಲ, ಅದು ನಮ್ಮದೇ ವಿಚಾರ. ಯಾಕೆಂದರೆ ಅದಕ್ಕೆ ಜಾತಿ ಇಲ್ಲ, ವಯಸ್ಸಿಲ್ಲ, ಪ್ರದೇಶ ಇಲ್ಲ, ಲಿಂಗ ಇಲ್ಲ, ಯಾವುದೂ ಇಲ್ಲ. ಮತ್ತು ಎಲ್ಲರಲ್ಲೂ ಸಮಾನವಾಗಿರುವಂಥ ಆತ್ಮವಿಚಾರ. ಹಾಗಾಗಿ ಇದು ಒಮ್ಮೆ ಮನಸ್ಸಿಗೆ ಅಂಟಿತು ಅಂದರೆ ಆ ಮನಸ್ಸು ತನ್ನ ಕೊಳೆಯನ್ನು ಕಳೆದುಕೊಳ್ಳೋದಕ್ಕೆಲ್ಲೋ ಒಂದು ಕಡೆಗೆ ಸಿದ್ಧವಾಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಮ್ಮದೇ ವಿಚಾರ, ಹಾಗಾಗಿ ನಮಗಿಷ್ಟ. ಅಲ್ಲಿ ಏನು ಹೇಳ್ದಂಗಾಯ್ತು, ನಾವು ಎಷ್ಟೇ ಇನ್ನೊಬ್ಬರು ವಿಚಾರ ಕೇಳಿದರೂ ಸಹ ನಮಗೆ ನಮ್ಮ ವಿಚಾರ ಕೇಳಿದಾಗ ಆಗೋಷ್ಟು ಸಮಾಧಾನ, ಸಂತೋಷ ಬೇರೆಯವ್ರ ವಿಚಾರದಿಂದ ಸಿಗೋದಿಲ್ಲ. ಬೇರೆಯವ್ರ ವಿಚಾರ ಕೇಳೋದು ಅಂದರೆ ನಮ್ಮ ಮನಸ್ಸು ಎನ್ನುವಂಥ ಡಬ್ಬಕ್ಕೆ ಒಂದಿಷ್ಟು ಕಸ ಹಾಕ್ಕೊಳ್ಳೋದು ಅಂತ ಅರ್ಥ. ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ಮನಸ್ಸನ್ನು ಕೊಳೆ ಮಾಡ್ಕೊಳ್ಬೇಕಾ? ಬೇರೆ ವಿಚಾರ ಮಾತನಾಡಿ, ಬೇರೆಯವರ ಬಗ್ಗೆ ಮಾತನಾಡಿ. ಶುದ್ಧ ಮಾಡಬೇಕೋ ಇದ್ರ ಬಗ್ಗೆ ಮಾತನಾಡಿ. ಅಷ್ಟು ಹಿನ್ನೆಲೆಯಲ್ಲಿ ನೀನು ಮುಮುಕ್ಷು, ಮೋಕ್ಷವನ್ನು ಬಯಸುವವನು. ಆದ್ದರಿಂದ ಇದನ್ನು ಮತ್ತೆ ಮತ್ತೆ ನೀನೇನು ಮಾಡೋ ಕೇಳಿದರೆ ಅಸಕೃತ್ವಂ ಭಾವಯ, ಮತ್ತೆ ಮತ್ತೆ ಮನಸ್ಸಿನಲ್ಲಿ ಭಾವಿಸಿ ಇದೇ ವಿಚಾರವನ್ನು. ಇದೇ ವಿಚಾರ ಅಂದರೆ ಈ ಶ್ಲೋಕದಲ್ಲಿ ಹೇಳಿದಂತಲ್ಲ, ಇಡೀ ವಿವೇಕ ಚೂಡಾಮಣಿಯಲ್ಲಿ ಹೇಳಿದಂಥ ವಿಚಾರ. ಅದು ಒಟ್ಟು ಎಷ್ಟು ವಿಚಾರವನ್ನು ಸ್ಥೂಲವಾಗಿ ನಾಳೆ ದಿವಸ ಹೇಳ್ತೇನೆ, ನಿಮ್ಮ ಮುಂದೆ ಇಟ್ಬಿಡ್ತೇನೆ ಏನೇನಂತ. ಸರಿ, ಇಷ್ಟು ಗುರುಗಳು ಹೇಳಿ ಆದಮೇಲೆ ಇತಿ ಶ್ರುತ್ವಾ ಗುರೋರ್ವಾಕ್ಯಂ ಪ್ರಶ್ರಯೇಣ ಕೃತಾನತಿ ಸತೇನ ಸಮನುಜ್ಞಾತಃ ಯಯೋ ನಿರ್ಮುಕ್ತ ಬಂಧನ. ಇನ್ನೊಂದ್ಸಲ, ಇತಿ ಶ್ರುತ್ವಾ ಗುರೋರ್ವಾಕ್ಯಂ ಪ್ರಶ್ರಯೇಣ ಕೃತಾನತಿ ಸತೇನ ಸಮನುಜ್ಞಾತಃ ಯಯೌ ನಿರ್ಮುಕ್ತ ಬಂಧನ. 77ನೇ ಶ್ಲೋಕ ನನ್ನ ಪುಸ್ತಕದಲ್ಲಿ. ಈಗ ಗುರುಗಳಿಂದ ಉಪದೇಶವನ್ನು ಪಡೆದಂಥ ಶಿಷ್ಯ ಅವರಿಗೆ ನಮಸ್ಕರಿಸಿ ಹೊರಟು ಹೋಗ್ತಾನೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ಗುರುಗಳು ಹೊರಟು ಬಿಡ್ತಾರೆ. ಅಷ್ಟನ್ನು ಮುಂದಿನ 2 ಶ್ಲೋಕದಲ್ಲಿ ನಾವು ನೋಡ್ತೇವೆ. ನೋಡೋಣ ಈ ಶ್ಲೋಕದ ಅರ್ಥ ಏನು. ಹೀಗೆ ಗುರು ಹೇಳಿದಂಥ ಮಾತನ್ನು ಕೇಳಿ ಸಂಸಾರ ಬಂಧದಿಂದ ಮುಕ್ತನಾದಂಥ ಶಿಷ್ಯ ವಿನಯದಿಂದ ಗುರುಗಳಿಗೆ ನಮಸ್ಕರಿಸಿ ಅವರ ಅನುಜ್ಞೆಯನ್ನು ಪಡೆದು ಅಲ್ಲಿಂದ ಹೊರಟು ಹೋದ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಗುರೋರ್ವಾಕ್ಯಂ ಅಲ್ಲಿ ಒಂದಂತೂ ನಿಶ್ಚಯ ಆಯಿತು, ಅಧ್ಯಾತ್ಮ ದಾರಿಯಲ್ಲಿ ಹೋಗುವವನಿಗೆ ಒಬ್ಬ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು. ಭಗವತ್ಪಾದರದ್ದೇ ಮಾತು ಮಾಂಡುಕ್ಯದಲ್ಲಿ ಹೇಳ್ತಾರೆ, ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನುಸಂಧಾನಂ ನ ಕುರ್ಯಾತ್. ನಾನು ಎಷ್ಟೇ ಶಾಸ್ತ್ರ ಓದಿದ್ದೇನೆ, ನನಗೆಲ್ಲ ಗೊತ್ತು, 35 ವರ್ಷ ಸರ್ಕಾರದಲ್ಲಿ ನಾನು ಸೇವೆ ಮಾಡಿದ್ದೇನೆ, ನನಗೆ ಅಷ್ಟು ಅನುಭವ ಉಂಟು, ಇಷ್ಟು ನನಗೆ ಅನುಭವ ಉಂಟು, ಯಾರು ಏನೇ ಹೇಳಿದರೂ ಸಹ ಅಧ್ಯಾತ್ಮ ದಾರಿಯಲ್ಲಿ ಹೋಗುವವನಿಗೆ ಒಬ್ಬ ಮಾರ್ಗದರ್ಶಕ ಬೇಕೇ ಬೇಕು. ಇಂಟರ್ನೆಟ್ಟು ಕೆಲಸ ಮಾಡೋಲ್ಲ, ಅಲ್ಲಿ ಫೇಸ್ಬುಕ್ಕು ಕೆಲಸ ಮಾಡೋಲ್ಲ. ತಪ್ಪು ತಿಳ್ಕೊಳ್ಬೇಡಿ, ನಾನು ಅದನ್ನು ಯಾವುದನ್ನು ಹಗುರವಾಗಿ ಮಾತಾಡ್ತಾ ಇಲ್ಲ. ಆದರೆ ಯಾವುದಕ್ಕೆ ಮಾರ್ಗದರ್ಶಕರು ಬೇಕೋ ಅದಕ್ಕೆ ಅವರು ಬೇಕೇ ಬೇಕು ಅಷ್ಟೇ. ಹಾಗಾಗಿ ಗುರೋರ್ವಾಕ್ಯಂ ಪ್ರಶ್ರಯೇಣ ಅತ್ಯಂತ ಗೌರವದಿಂದ ಕೇಳಿ ಕೃತಾನತಿ ನಮಸ್ಕಾರ ಮಾಡಿದನಂತೆ. ಅಲ್ಲ ಇರಿ, ಯಾಕ್ರಿ ನಮಸ್ಕಾರ ಮಾಡಬೇಕು? ನಾನು ಆವತ್ತು ಇದನ್ನು ಹೇಳಿದ್ದೆ, ಗುರುಗಳಲ್ಲಿರುವ ಚೈತನ್ಯ ಮತ್ತು ನನ್ನಲ್ಲಿರುವ ಚೈತನ್ಯ ಎರಡು ಒಂದೇ ಅಂತ ಆದಮೇಲೆ ನಮಸ್ಕಾರ ಮಾಡುವ ನಾನು, ನಮಸ್ಕರಿಸಿಕೊಳ್ಳಲ್ಪಡುವ ಅವರು ಇಬ್ಬರು ಒಂದೇ ಅಂತ ಆದಮೇಲೆ ಮತ್ತೆ ನಾನು ಯಾಕೆ ನಮಸ್ಕಾರ ಮಾಡಬೇಕು? ಅದಕ್ಕೆ ಹೇಳಿದ್ದೆ ನಾನು, ನಾದ್ವೈತಂ ಗುರುಣ ಸಹ, ಗುರುಗಳೊಂದಿಗೆ ಅದ್ವೈತ ಭಾವವನ್ನು ತಾಳಬೇಡ. ತಾಳಿದರೆ ಪ್ರಪಂಚದಲ್ಲಿ ಈ ಗುರು ಶಿಷ್ಯ ಸಂಬಂಧ ಎನ್ನುವಂಥದ್ದೇ ನಶಿಸಿ ಹೋಗ್ತದೆ. ಹಾಗಾಗಿ ಇಷ್ಟೆಲ್ಲ ಗೊತ್ತಾದ್ರೂ ಸಹ, ತಿಳುವಳಿಕೆ ಬಂದ್ರೂ ಸಹ, ಈ ತಿಳುವಳಿಕೆಯನ್ನು ತಂದು ಕೊಟ್ಟವರು ಯಾರು? ಅವರಿಗೆ ನಾನು ಏನು ಕೊಟ್ಟರೂ ಕಡಿಮೆ. ಯಾಕೆಂದರೆ ನ ಕಿಂಚಿತ್ ಗುರವೇ ಅಧೇಯಂ, ಗುರುಗಳಿಗೆ ಕೊಡಬಾರದ್ದು ಯಾವುದೂ ಇಲ್ಲ. ಕೊಡಬಾರದ್ದು ಯಾವುದೂ ಇಲ್ಲ ಅಂದರೆ ಎಷ್ಟು ಕೊಟ್ಟರೂ ಕಡಿಮೆ ಅಂತ. ಆತ್ಮತತ್ವವನ್ನು ತಿಳಿಸಿಕೊಡುವಂಥ ಗುರುವಿಗೆ ಏನನ್ನು ಕೊಡಬೇಕು ನೋಡಿ. ನಮಗೆ ನಮ್ಮ ನೆಂಟರು ಎಷ್ಟು ಒಂದಿಷ್ಟು ದುಡ್ಡು ಕೊಡ್ಬೋದು, ಅಥವಾ ಒಂದು ಸೈಟ್ ಕೊಡಿಸ್ಬೋದು, ಅಥವಾ ಒಂದಿಷ್ಟು ಬಂಗಾರ ಕೊಡಿಸ್ಬೋದು, ಎಲ್ಲ ಕೊಡಿಸ್ಬೋದು. ಆದರೆ ಇವರೆಲ್ಲರೂ ಇದನ್ನು ಕೊಡಿಸುವ ಮೂಲಕ ನಮ್ಮನ್ನು ಬಾಹ್ಯ ಪ್ರಪಂಚಕ್ಕೆ ಎಳೆದರೋ, ನಮ್ಮನ್ನು ಅಂತರ್ಮುಖನನ್ನಾಗಿ ಮಾಡಿದರೋ?
ಇವ್ರು ಯಾರೂ ನಮ್ಮ ಸ್ವರೂಪವನ್ನು ಪರಿಚಯಿಸಿ ಕೊಡೋದಿಲ್ಲ. ಇವರೆಲ್ಲರೂ ಕೊಡುವ ಅಡ್ರೆಸ್ ಬೇರೆ ಬೇರೆ. ಆದರೆ ಗುರುವಾದವನು ಮಾತ್ರ ನಮ್ಮ ನಿಜವಾದ ಅಡ್ರೆಸ್ ಏನು ಅನ್ನೋದನ್ನು ತಿಳಿಸಿಕೊಡ್ತಾನಲ್ಲ, ಅಂಥ ಗುರುವಿಗೆ ನಾನು ಏನು ಕೊಡಬೇಕು ಅನ್ನೋದು ಪ್ರಶ್ನೆ. ಕೊನೆಗೆ ಉಳಿದಿರೋದು ಏನು ಅಂದರೆ ಒಂದೇ, ಕೃತಾನತಿ. ಏನು ಕೊಟ್ಟರು ಅದಕ್ಕೆ ಸರಿಯಲ್ಲ. ಹಾಗಾಗಿ ಆ ಚೈತನ್ಯಕ್ಕೆ ಈ ಚೈತನ್ಯ ತಲೆಬಾಗಿದೆ ಅಂತ ಹೇಳಿ ನಮಸ್ಕರಿಸಿದ. ಸತೇನ ಸಮನುಜ್ಞಾತಃ, ಗುರುಗಳಿಂದ ಅನುಮತಿಯನ್ನು ಪಡೆದ. ಅಲ್ಲಿಂದ ಯಯೋ ಹೊರಟ. ಹೇಗೆ ಹೊರಟ ಕೇಳಿದರೆ ನಿರ್ಮುಕ್ತ ಬಂಧನ, ಬಂಧನದಿಂದ ಬಿಡಿಸಿಕೊಂಡು ಹೊರಟ. ಅಂದರೆ ಮೊದಲು ಗುರುಗಳ ಬಳಿಯಲ್ಲಿ ಬರುವಾಗ ಅವನಿಗೆ 10 ಥರದ ಪ್ರಶ್ನೆಗಳಿದ್ದು. ಹುಟ್ಟು ಅಂದರೆ ಏನು, ಸಾವು ಅಂದರೆ ಏನು, ಬಿಡುಗಡೆ ಅಂದರೆ ಏನು, ಹೌದು ತಾನೇ, ಈ ಬದ್ಧ ಅಂದರೆ ಯಾರು, ಮುಕ್ತ ಅಂದರೆ ಯಾರು ಅಂತೆಲ್ಲ ಇತ್ತಲ್ಲ. ಎಲ್ಲ ಪ್ರಶ್ನೆಯ ಸುರಿಮಳೆ ಕೇಳಿದ್ದಾನೆ ಮೊದಲು. ಸುಮಾರು 40 ಶ್ಲೋಕ 45 ಶ್ಲೋಕಗಳವರೆಗೆ ಬಹು ಶ್ಲೋಕಗಳಿಗೆ ಈ ಪ್ರಶ್ನೆ ಕೇಳಿದ್ದಾನೆ. ಅದಕ್ಕೆಲ್ಲ ಗುರುಗಳು ಉತ್ತರ ಹೇಳ್ತಾ 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 ಇಷ್ಟುದ್ದಾಯಿತು. ಅಲ್ಲಿ ನಮಗೊಂದು ವಿಷಯ ಸಿಗ್ತಿವಾಗ, ಪ್ರಶ್ನೆ ಕೇಳುವವ್ರ ಕೆಲಸ ಕಡಿಮೆ, ಅವ್ರು ಕೇಳ್ಬಿಟ್ಟು ಕೂತ್ಬಿಡ್ತಾರೆ. ಉತ್ತರ ಹೇಳುವವರಿಗೆ ಜವಾಬ್ದಾರಿ ಜಾಸ್ತಿ. ಪ್ರಶ್ನೆ ಒಂದು 40 ಶ್ಲೋಕ ಅಕ್ಕಪಕ್ಕ ಅಲ್ಲಿವರೆಗೆ ಕೇಳಿದ್ದಾನೆ ಅವನು. ಹೀಗೆ ಒಂದೊಂದೇ ವಾಕ್ಯದ ಪ್ರಶ್ನೆ. ಮತ್ತೆ ಅದಕ್ಕೆ ಉತ್ತರ ಹೇಳ್ತಾ ಬಂದಾಗ 579 ಶ್ಲೋಕ ಆಯಿತು ಅಲ್ವಾ. ಆದರೂ ನಮಗೊಂದು ಸಮಾಧಾನ, ಪ್ರಶ್ನೆ ಮಾಡುವುದಾದ್ರೆ ಇಂಥ ಪ್ರಶ್ನೆ ಮಾಡಬೇಕ್ರಿ. ಯಾವ್ಯಾವುದೋ ಬಲ್ಬಜವಾದಂತಹ, ಹೌದಾನೆ, ಉತ್ತರವೇ ವೇಸ್ಟ್ ಆಗುವಂತಹ ಪ್ರಶ್ನೆಯನ್ನು ಮಾಡಬಾರದು. ಪ್ರಶ್ನೆ ಮಾಡೋದ್ರೆ ಹೀಗೆ ಪ್ರಶ್ನೆ ಮಾಡಬೇಕು. ಅವನು ಇಷ್ಟು ಪ್ರಶ್ನೆ ಕೇಳಿದ್ದು ನಮಗೆ ಇಂಥ ಗ್ರಂಥ ಬಂತು ನೋಡಿ ಇವಾಗ ಅಲ್ವಾ. ಅಷ್ಟು ಹಿನ್ನೆಲೆಯಲ್ಲಿ ನಿರ್ಮುಕ್ತ ಬಂಧನ, ಅವನ ಬಂಧನ ಬಿಡುಗಡೆ ಆಯ್ತಂತೆ. ಅಂದರೆ ನಾನಿವಾಗ ಶುದ್ಧ ಚೈತನ್ಯ ಸ್ವರೂಪ, ಅದನ್ನು ಪ್ರತ್ಯಕ್ಷ ಗುರುಗಳು ನೋಡಿದ್ದಾರೆ. ಈ ಬಂಧನ ಬಿಡುಗಡೆ ಆಯಿತು ಅಂದರೆ, ಒಂದು ಸಲ ಗಾಂಧಾರ ದೇಶದಲ್ಲಿ ಒಬ್ಬ ಶ್ರೀಮಂತ ಇದ್ದಂತೆ, ಭಾರಿ ಶ್ರೀಮಂತ ಅವನು. ಒಂದು ಸಲ ಅವನ ಮನೆಗೆ ಕೆಲವು ಕಳ್ಳರು ಬಂದರು. ಆ ಕಳ್ಳರು ಕಳ್ಳರಾಗಿ ಬಂದಿಲ್ಲ, ಕಳ್ಳರು ಹೇಗೆ ಬಂದರು, ನೆಂಟರಾಗಿ ಬಂದರು. ಅಲ್ಲ, ಭಾಳಷ್ಟು ಜನ ನೆಂಟರು ಕಳ್ಳರೇ, ಸಾರಿ ತಪ್ಪು ತಿಳ್ಕೊಳ್ಬೇಡಿ. ಅಂದರೆ ಕಳ್ಳರು ಅಂದರೆ ನಮ್ಮ ಸಂಪತ್ತು ಕದೀತಾರೆ ಅಂತ ಅರ್ಥ ಅಲ್ಲ. ನಮ್ಮನ್ನ ಒಳಮುಖದ ದೃಷ್ಟಿಯಿಂದ ಹೊರಮುಖವಾಗಿ ಮಾಡುವವರು ಒಂದು ದೃಷ್ಟಿಯಲ್ಲಿ ಕಳ್ಳರೇ ಅಲ್ವಾ. ಪ್ರಶ್ನೆ ಅದಲ್ಲ. ನಾನು ಏನೋ ವೇದಾಂತ ವಿಚಾರ ಕೇಳಬೇಕು ಅಂತ ಹೊರಟಿರ್ತೇವೆ, ಮನೆಯಿಂದ ಹೋಗ್ತೇವೆ ಅಂತ ಗೊತ್ತು ನಾವು. ಅಷ್ಟೊತ್ತಿಗೆ ಸರಿಯಾಗಿ ಬರ್ತಾರಪ್ಪ. ಅಲ್ಲಿಗೆ ನಮಗೆ ಏನಾಯ್ತು ಕೇಳಿದರೆ, ಅದಿಷ್ಟು ವಿಷಯವನ್ನು ನಾವು ಕೇಳುವುದರಿಂದ ಆ ವಿಷಯನ ಅವ್ರು ಕದ್ರ ಇಲ್ವಾ, ನಮ್ಮನ್ನು ತಪ್ಪಿಸಿದಾಗ ಆಯ್ತಾ ಇಲ್ವಾ. ದಯವಿಟ್ಟು ಮನೆಗೆ ಹೋದ್ಮೇಲೆ ಮತ್ತೆ ಹಿಂಗೆಲ್ಲ ಹೇಳಬೇಡಿ ನೀವು, ಅವರು ಹಿಂಗೆಲ್ಲ ಹೇಳಿದ್ದಾರೆ ಹೀಗೆ ಅಂತ. ಆ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡದೇ ಇರೋರು ಒಂದಿಷ್ಟು ಕಳ್ಳರೇ ಅಲ್ವನ್ರಿ ಅಲ್ವ. ಹಾಗಿದ್ರೆ ಈ ಕಳ್ಳತನ ನಾವು ಹೇಗೆ ತಪ್ಪಿಸ್ಕೊಳ್ಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು. ನಾವು ಅಷ್ಟು ಬೇಗ ಕಳ್ಳತನಕ್ಕೆ ನಾವು ಸಿಲುಕಿಕೊಳ್ಳಬಾರದು, ಕಳ್ಳರಿಗೆ ನಾವು ಕೈಗೆ ಸಿಗಬಾರದು. ಏನು ಮಾಡಬೇಕು ನೋಡಿ, ಎಲ್ಲ ಒಂದು ಒಳ್ಳೆಯ ವಿಷಯ ಇದೆ, ಒಂದು ಕೆಲಸ ಮಾಡಿ, ನಾನು ಹೊರಟಿದ್ದೇನೆ, ಇಬ್ಬರು ದಾರಿ ಮೇಲೆ ಮಾತಾಡೋಣ, ನನ್ನ ಜೊತೆ ನೀವು ಬಂದ್ಬಿಡಿ ಹೀಗೆ ಅಂತ. ಬರಲ್ಲ. ಅಲ್ಲಿಗೆ ನಾವು ದೋಷರಹಿತರಾದ್ವಿ. ಅವರು ಬರದೇ ಇದ್ದರೆ, ಯಾಕೆ ಗೊತ್ತಾ, ನೋಡಿದ್ರೆ ಮಾತಾಡ್ಸ್ಲಿಕ್ಕಂತೂ ಆಗಲಿಲ್ಲ, ಇಷ್ಟ ಮೇಲೆ ನಿಮ್ಮ ಇಷ್ಟ ಅಂತ ಹೇಳಿ ಕೈ ತೊಳ್ಕೊಬಿಡ್ಬೋದೋ ಅಲ್ವ ನಾವು, ಹೌದು ತಾನೆ. ಬಂದರೆ ಮಾತಾಡ್ತಾ ಹೋಗ್ಬೋದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ನೆಂಟರು ಹೀಗೆ ಬರ್ತಾರೆ. ಆ ಗಾಂಧಾರ ದೇಶದ ರಾಜನಿಗೂ, ಒಬ್ಬ ಶ್ರೀಮಂತ, ರಾಜನ ಶ್ರೀಮಂತ, ಅವನಿಗೂ ಇಂಥದ್ದೇ ಪರಿಸ್ಥಿತಿ ಬಂತು. ಆಗ ಏನಾಯಿತು ಕೇಳಿದರೆ, ರಾತ್ರಿ ನೋಡಿದ್ರು, ಇವನು ಗಲಾಟೆ ಮಾಡ್ತಾನೆ, ಸಂಪತ್ತೆಲ್ಲ ಕದಿಬೇಕು, ಅದು ಕದಿಯೋಕ್ಕಿಂತ ಮೊದಲು ಒಂದು ಕೆಲಸ ಮಾಡಬೇಕು, ಇವನು ಮನೆಯಲ್ಲೇ ಇದ್ರೆ ಗಲಾಟೆ ಮಾಡ್ತಾನೆ ಅಂತೇಳಿ ಮೊದಲು ಅವನ ಬಾಯಿಗೆ ಬಟ್ಟೆ ತುರುಕ್ಬಿಟ್ರು, ಆಮೇಲೆ ಕಣ್ಣು ಕಟ್ಬಿಟ್ರು, ಆಮೇಲೆ ಕೈ ಕಾಲೆಲ್ಲ ಕಟ್ಟಿ ತಗೊಂಡೋಗಿ ಒಂದು ಕಗ್ಗಾಡಲ್ಲಿ ಅವನನ್ನು ಒಂದು ದೊಡ್ಡ ಹೊಂಡಕ್ಕೆ ಹಾಕಿಬಿಟ್ರು, ಬಿದ್ದರು. ಆಮೇಲೆ ಇವರು ಮುಂದಿನ ಕೆಲಸ ಮಾಡಬೇಕು ಅಂತ ಅವ್ರು ಕದ್ಕೊಂಡು ಹೋಗಲಿ, ಅದು ಏನಿತ್ತೋ ಅವನಗತ್ತೆಗಿಂತ ಏನು ಇಟ್ಟುಕೊಂಡಿಂದ ಕದ್ಕೊಂಡು ಹೋಗ್ತಾರೆ, ದಟ್ ಇಸ್ ಸಪ್ರೇಟ್, ನಮಗೆ ಬೇಡ. ಕಥೆ ನಮಗೆ ಬೇಕಾದ ಇವು ಸಾಹುಕಾರ, ಯಾಕೆಂದ್ರೆ ಅವನು ನಮಗೆ ತೀರಾ ಹತ್ರದವನು ಅವು ಸಾಹುಕಾರ. ಆಮೇಲೆ ಏನಾಯಿತು, ಇವನು ಕಿರ್ಚ್ಕೊಳಕ್ಕೆ ಶುರು ಮಾಡ್ದ, ಹೇಗೋ ಕಷ್ಟಪಟ್ಟ. ಅಷ್ಟೊತ್ತಿಗೆ ಬೆಳಗಾಗುವ ಹೊತ್ತಿನಲ್ಲಿ ಅವನ ಒಬ್ಬ ದಾರಿಗೆ ಹೋಗ ಅಲ್ಲಿಗೆ ಬಂದ. ಇವನು ಅರಬರೆ ಕಿರ್ಚ್ಕೊಳ್ಳೋದು, ಪೂರ್ತಿ ಕಿರ್ಚೋಕ್ಕೂ ಆಗಲ್ಲ, ಬಟ್ಟೆ ಹಾಕಿಬಿಟ್ಟಿದ್ದಾರೆ. ಕಿರ್ಚ್ಕೊಂಡು ಬಂದ, ಯಾರಪ್ಪ ಅಂತ ಕೇಳ್ದ. ಅವನು ಹೇಳ್ದ, ಹೇಳೋಕ್ಕೂ ಆಗ್ತಾ ಇಲ್ಲ ನನಗೆ, ಮೊದಲು ಬಟ್ಟೆ ತೆಗಿ ಅಂದ. ತೆಗೆದ. ಆಮೇಲೆ
ಕಣ್ಣುಪಟ್ಟಿ ಬಿಚ್ಚಿದ. ಆ ದಾರಿ ಹೋಕ ಆಮೇಲೆ ಕೈಗೆ ಕಾಲಿಗೆ ಕಟ್ಟಿದ್ದನ್ನು ಬಿಚ್ಚಿದ. ಕೇಳಿದ, ಯಾರು ನೀನು? ನಾನು ಗಾಂಧಾರ ದೇಶದವನು ಅಂತ. ಮತ್ತು ಇದು ಯಾವ ದೇಶ? ಇದು ಸಿಂಧೂ ದೇಶ. ನಾನಿವಾಗ ಹೋಗ್ಬೇಕಲ್ಲ ನನ್ನ ಊರಿಗೆ. ಒಂದು ಕೆಲಸ ಮಾಡು, ನಾನು ದಾರಿ ಹೇಳ್ತೇನೆ, ನನಗೆ ಗೊತ್ತಿದ್ದಷ್ಟ ಆ ದಾರಿಯಲ್ಲಿ ನೀನು ಹೋಗು, ನಿನ್ನ ಊರನ್ನು ಸೇರ್ತಿ. ಇಲ್ಲಿಂದ ನೇರ ಹೋಗು, ಅದಾದಮೇಲೆ ಅಲ್ಲಿ ಎಡಕ್ಕೆ ತಿರುಗು, ಅದಾದಮೇಲೆ ಮುಂದಕ್ಕೆ ಹೋಗು, ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡು, ಹಾಗೆ ಮುಂದಕ್ಕೆ ಹೋಗು. ಅಲ್ಲಿ ಹೋದ್ಮೇಲೆ ಮತ್ತೆ ನೀನು ಉತ್ತರ ದಿಕ್ಕಿಗೆ ತಿರುಗು, ಮತ್ತೆ ಅದಾದಮೇಲೆ ಮತ್ತೆ ಮುಂದಕ್ಕೆ ಹೋಗು, ಪಶ್ಚಿಮ ದಿಕ್ಕಿನತ್ತ ಹೋಗು. ಆಮೇಲೆ ನಿನಗೆ ನಿನ್ನ ಊರಾದಂಥ ಗಾಂಧಾರ ದೇಶ ಸಿಗ್ತದೆ. ಮಧ್ಯೆ ಸ್ವಲ್ಪ ನಿನ್ನ ಬುದ್ಧಿನೂ ವಿಚಾರಿಸ್ಕೊ. ನಾನು ಹೇಳಿದ್ದು ಪೂರ್ತಿ ನಿನಗೆ ಅರ್ಥ ಆಗದೇ ಇದ್ದರೆ ಮಧ್ಯದಲ್ಲಿ ಸಿಕ್ಕಂಥ ದಾರಿಯವ್ರನ್ನ ಕೇಳಿಕೊಂಡು ನಿನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನೀನು ಹಾಗೆ ಹೋಗಬೇಕು. ಹೀಗೆ ಆಯಿತು ಅಂತ ಹೇಳಿದ. ಅವರು ಆ ಹಳ್ಳದಲ್ಲಿ ಅವನನ್ನು ತಳ್ಳಿದ ಹೊಡೆತಕ್ಕೆ ಅವನ ಮೈಯೆಲ್ಲ ಮುಳ್ಳು ಕಲ್ಲು ಎಲ್ಲ ತಾಗಿ ಪರಚಿ ಪೂರ್ತಿ ಹಿಗ್ಗಾಮುಗ್ಗ ಆಗಿದ್ದ. ಸರಿ, ಆಮೇಲೆ ಬಂದ. ಈ ಗಾಂಧಾರ ದೇಶದ ಸಾಹುಕಾರ ಬೇರೆ ಯಾರೂ ಅಲ್ಲ, ನಾವೇ. ಇದು ನಮ್ಮದೇ ಕಥೆ. ಇದು ಯಾಕೆ ಕೇಳಿದರೆ, ನಾವು ಎಲ್ಲ ಸಾಹುಕಾರರೇ ಲೌಕಿಕ ವಿಚಾರದಲ್ಲಿ. ತುಂಬ ಗೊತ್ತು ನಮಗೆ, ಹೌದಾ ಅಲ್ವಾ? ಬೇಡದೇ ಇರೋದು ಸಾಹುಕಾರ, ಹೌದಲ್ವ? ನಾವು ಗೊತ್ತು. ಹಾಗಿದ್ರೆ ನಮ್ಮ ಮನೆಗೆ ಬಂದಂಥ ಈ ನೆಂಟರ ರೂಪದ ಕಳ್ಳರು ಯಾರು ಅಂದರೆ ಪಂಚೇಂದ್ರಿಯಗಳೇ, ಕಣ್ಣು ಕಿವಿ ಮೂಗು ಬಾಯಿ. ಈ ಕಳ್ಳರು ಏನು ಮಾಡ್ತಾರೆ, ಅವನು ಮನೆಯಿಂದ ಆಚೆ ಕರ್ಕೊಂಡು ಹೋದರು. ಹಾಗೆ ಈ ಇಂದ್ರಿಯಗಳು ನಮ್ಮನ್ನು ಏನು ಮಾಡ್ತೇವೆ ಕೇಳಿದರೆ, ಒಳಬಗೆಯಲ್ಲಿ ವಿಚಾರ ಮಾಡುವುದನ್ನು ತಪ್ಪಿಸಿ ಹೊರ ಪ್ರಪಂಚದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಕಳ್ಳರು, ಹೌದಲ್ವೋ? ಆಮೇಲೆ ಏನು ಮಾಡ್ತೇವೆ ಹೇಳಿ, ಇಂದ್ರಿಯಗಳು ಹೊರಗಿನ ವಸ್ತುಗಳನ್ನ ಆಸ್ವಾದನೆ ಮಾಡ್ತಾ ಮಾಡ್ತಾ ನಮ್ಮ ಕಣ್ಣು ಕಟ್ಟಿಸ್ತವೆ, ಅಂದರೆ ನಮಗೆ ಅಜ್ಞಾನವನ್ನು ಉಂಟು ಮಾಡಿಬಿಡ್ತವೆ. ಆಮೇಲೆ ಈ ಕಳ್ಳರೆ ನಮ್ಮನ್ನು ಕಗ್ಗಾಡಿಗೆ ತಗೊಂಡು ಹೋಗಿ ಬಿಡ್ತಾರೆ. ಆ ಕಗ್ಗಾಡಿ ತಗೊಂಡು ಹೋಗಿ ಮತ್ಮನ ಅಲ್ಲಿ ಏನು ಕೇಳಿದೊಂದು ಹಳ್ಳ, ಅದು ಯಾವುದೊಂದು ಸಂಸಾರದ ಹಳ್ಳ, ಅಲ್ಲಿ ನೂಕ್ತಾರೆ. ಹಾಗೆ ಬೀಳುವಾಗ ಮುಳ್ಳು ಕಲ್ಲು ಎಲ್ಲ ತರಚಿ ನಾವು ಹಿಂಸೆ ಅನುಭವಿಸ್ತೇವೆ. ಆ ಮುಳ್ಳು ಕಲ್ಲು ಯಾವುದು ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಈ 5 ತನ್ಮಾತ್ರೆಗಳು ಪ್ರಪಂಚದ ಆಘಾತ ಅಂದರೆ ಇವೇ 5. ಈ ಹಳ್ಳಕ್ಕೆ ಬೀಳುವವನಿಗೆ ಎಲ್ಲವೂ ತರಚಿ ಆಮೇಲೆ ಅವನು ಹಣ್ಣು ನೀರು ಕಾಯಿ ನೀರಾಗಿ ಮಾತನಾಡದೇ ಇರುವಂತಹ ಸ್ಥಿತಿಯಲ್ಲಿ ಏನೋ ಅವನ ಪೂರ್ವಜನ್ಮದ ಸಂಸ್ಕಾರ ವಶ ಚಡಪಡಿಸ್ತಾ ಇರುವಾಗ ಆ ದಾರಿ ಹೋಗ ಅವನೇ ಗುರು. ಅವನು ಬರ್ತಾನೆ, ಹೀಗೆ ಹೋಗು ಒಂದು ಉಪದೇಶ ಮಾಡ್ತಾನೆ. ಅದಕ್ಕೋಸ್ಕರ ಹೇಳ್ತಾನೆ, ನಾನು ಹೇಳಿದ ದಾರಿಯನ್ನು ನೀನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇದ್ದರೆ ಮಧ್ಯದಲ್ಲಿ ನಿನಗೆ ಬೇರೆಯವರು ಸಿಕ್ಕಾಗ ಅದನ್ನು ಅವ್ರನ್ನ ಕೇಳು, ನಿನ್ನ ಬುದ್ಧಿಯನ್ನು ಉಪಯೋಗಿಸಿಕೋ ಅಂತ. ಸ್ವಂತ ಬುದ್ಧಿ ಅಂದರೆ ವೇದಾಂತ ದಾರಿಯಲ್ಲಿ ಹೋಗುವವನು ಪೂರ್ತಿ ಪರಾವಲಂಬಿ ಆಗಬಾರ್ದು. ಅವನು ಸ್ವಂತ ಬುದ್ಧಿಯನ್ನು ಸಹ ಬಳಸಬೇಕು. ಹಾಗೆ ಬಳಸ್ಕೊಂಡು ಹೋದಾಗ ಅವನು ಮತ್ಮನ ಸಿಂಧೂ ದೇಶಕ್ಕೆ ಸೇರ್ತಾನೆ. ಅಂದರೆ ಸ್ವಸ್ವರೂಪವೇ ಸಿಂಧೂ ದೇಶ. ಸಿಂಧು ಅಂದರೆ ಸಮುದ್ರ ಅಂತ ಅರ್ಥ ಅಲ್ವಾ? ಆತ್ಮವಸ್ತು ಎಷ್ಟು ದೊಡ್ಡದು, ಸಮುದ್ರಕ್ಕಿಂತ ದೊಡ್ಡದು. ಅದನ್ನು ಸೇರ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ನಿರ್ಮುಕ್ತ ಬಂಧರಹಿತವಾಗಿ ಆತ ಆ ಸಿಂಧು ದೇಶಕ್ಕೆ ಹೋಗಿ ಗಾಂಧಾರ ದೇಶಕ್ಕೆ ಹೋಗಿ ಸೇರಿದ. ಉಪನಿಷತ್ತಿನಲ್ಲಿ ಬರುವ ವಿಚಾರ ಇದು, ನಂದಲ್ಲ ಕಥೆ. ನೆಕ್ಸ್ಟ್ ಮುಂದೆ ಶಿಷ್ಯ ಹೊರಟೋದ. ಗುರುವಿಗೆ ಬಹಳ ಸಂತೋಷ ಆಯಿತು. ಗುರುರೇಶ ಸದಾನಂದ ಸಿಂಧೋ ನಿರ್ಮಗ್ನ ಮಾನಸಃ ಪಾವಯನ್ ವಸುಧಾಂ ಸರ್ವಾಂ ವಿಚಚಾರ ನಿರಂತರಃ. 78ನೇ ಶ್ಲೋಕ. ಆ ಗುರುವು ಸಹ ಸದಾ ಆನಂದ ಸಮುದ್ರದಲ್ಲಿ ಮುಳುಗಿದ ಮನಸ್ಸುಳ್ಳವನಾಗಿ ಇಡೀ ಭೂಮಂಡಲವನ್ನು ಪವಿತ್ರಗೊಳಿಸುತ್ತಾ ಸದಾವು ಕಾಲವೂ ಸಹ ಸಂಚರಿಸುತ್ತಾ ಇದ್ದ. ಇಷ್ಟು ಈ ಶ್ಲೋಕದ ಅರ್ಥ. ಅಲ್ಲಿ ಶಬ್ದ ನೋಡಿ ಹೇಗೆ ಉಂಟು ಅಂತ. ಮೊದಲನೇ ಶ್ಲೋಕದಲ್ಲಿ ಶಿಷ್ಯ ನಿರ್ಮುಕ್ತ ಬಂಧನದಿಂದ ಬಿಡುಗಡೆಯಾದ. ಮತ್ತೆ ಗುರುವಾದವನು ಸಿಂಧವೋ ನಿರ್ಮಗ್ನ ಮಾನಸಃ. ಯಾವ ಸಿಂಧುವಿನಲ್ಲಿ ಅಂತ ಕೇಳಿದರೆ ಆನಂದ ಸಿಂಧುವಿನಲ್ಲಿ ಮುಳುಗಿ ಹೇಳ್ತಾ ಇದ್ದಂತೆ ಗುರುಗಳು. 2 ದೃಷ್ಟಿಯಿಂದ. ಒಂದು, ಗುರುಗಳಿಗೆ ಸ್ವಸ್ವರೂಪದ ಅನುಭವ ಆಗಿಬಿಟ್ಟಿದೆ ಮೊದಲೇನೆ. ಹಾಗೆ ತನಗಾದ ಅನುಭವವನ್ನು ಆ ಶಿಷ್ಯನಿಗೆ ಧಾರೆ ಎರೆದು ಅವನನ್ನೂ ಆತ್ಮಜ್ಞಾನಿಯನ್ನಾಗಿ ಮಾಡಿದನಲ್ಲ ಎನ್ನುವಂಥ ಸಮಾಧಾನ, ತೃಪ್ತಿ ಅಲ್ವಾ? ಹಸುವಿಗೆ ತನ್ನ ಕೆಚ್ಚಲಲ್ಲಿ ಇದ್ದಂಥ ಹಾಲನ್ನು ಕರುವಿಗೆ ಕುಡಿಸಿದಾಗ ಅದಕ್ಕೆ ಆಗುವ ಸಮಾಧಾನವೇ ಬೇರೆ. ಹಾಗಾಗಿ
ಒಬ್ಬ ಆತ್ಮಜ್ಞಾನಿಯನ್ನು ಅಣಿ ಮಾಡಿದರೆ, ಸಿದ್ಧಗೊಳಿಸಿದರೆ ಅವನಿಂದ ಸಾವಿರಾರು ಜನ ಉಪಕೃತರಾಗ್ತಾರೆ. ಆದ್ದರಿಂದ ಇಂಥ ಒಬ್ಬ ಶಿಷ್ಯ ನನಗೆ ಸಿಕ್ಕಿದನಲ್ಲ. ಎಷ್ಟೋ ಜನ ಜ್ಞಾನಿಗಳಿಗೆ ಅವನ ಜ್ಞಾನವನ್ನು ಹೀರಿಕೊಳ್ಳುವಂಥ ಶಿಷ್ಯರೇ ಸಿಗೋದಿಲ್ಲ. ಆದರೆ ನನಗೆ ಅಂಥವನೊಬ್ಬ ಸಿಕ್ಕ, ಅವನು ಜ್ಞಾನಿಯಾದ. ಗುರು ಮಾಡುವಂಥದ್ದು ಅದೇನೆ, ತನ್ನ ಸ್ವರೂಪವನ್ನೇ ಅವನಿಗೆ ಧಾರೆ ಎರೆದು ಕೊಡ್ತಾನೆ. ಅದನ್ನು ಗುರುವಾದವನು ಮಾತ್ರ ಮಾಡಬಲ್ಲ. ಆ ಕೆಲಸ ಇಂದು ನೆರವೇರಿತು ಅಂತ ಹೇಳಿ ಆತ ಆನಂದ ಸಿಂಧೋ ನಿರ್ಮಗ್ನ ಮಾನಸ, ಆನಂದ ಸಮುದ್ರದಲ್ಲಿ ಪೂರ್ತಿಯಾಗಿ ಮುಳುಗಿದ್ದ ಶಿಷ್ಯ, ನಿರ್ಮುಕ್ತ ಬಂಧನನಾಗಿದ್ದ. ಹೀಗೆ ಅಷ್ಟು ಹೇಳ್ತಾ ಪಾವಯನ್ ವಸುಧಾಂ ಸರ್ವಾಂ ವಿಚಚಾರ, ಇಡೀ ಭೂಮಿಯನ್ನೇ ಪವಿತ್ರಗೊಳಿಸ್ತಾ ಗುರು ಸಂಚಾರ ಮಾಡ್ತಾ ಇದ್ದಂತೆ. ಈ ಗುರುವಾದವನು ಒಂದು ಕಡೆಗೆ ನಿಲ್ಲೋದಿಲ್ಲ. ನಾವು ಇದನ್ನು ಭಾಗವತದಲ್ಲಿ ನೇರ ನೋಡ್ತೇವೆ. ಸಿಂಧು ದೇಶದ ರಾಜ ರುಹುಗುಣನಿಗೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡಿದಂತಹ ಜಡಭರತ ಅವನಿಗೆ ನಮಸ್ಕಾರ ಮಾಡಿ ಇನ್ನೇನು ಸತ್ಕಾರ ಮಾಡಬೇಕು ಅಷ್ಟೊತ್ತಿಗೆ ಅವನು ಹಾಗೆ ಅಲ್ಲಿಗೆ ಹೋಗಿ ಆಗಿತ್ತವನು. ಯಾಕೆ ಅಂದರೆ ಅವನಿಗೆ ಇವನೊಬ್ಬನೇ ಅಲ್ಲ, ಇಡೀ ಭೂಮಂಡಲವನ್ನೇ ಪವಿತ್ರ ಮಾಡುವಂತಹ ಅಘೋಷಿತವಾದ ಕರ್ತವ್ಯ. ಹೊರಟೋಗಿದ್ದವನು. ಇದು ಯಾವುದನ್ನು ಬಯಸಲ್ಲ. ಯಾಕೆಂದರೆ ಆತ್ಮತತ್ವದ ಸಮಾಧಾನ ಸಿಕ್ಕವನಿಗೆ ಬೇರೆ ಜಡವಸ್ತುಗಳಿಂದ ಇನ್ನೇನೇ ಸಮಾಧಾನ ಸಿಗ್ತದೆ ಅಲ್ವಾ? ಹೀಗೆ ಹೊರಟೋದ. ಇಲ್ಲಿಗೆ ಈ ಗುರು ಶಿಷ್ಯರು ಇಬ್ಬರೂ ಸಹ ಹೊರಟೋದರು. ಮುಂದೆ ಗ್ರಂಥದ ಬಗ್ಗೆ ಒಂದು ಮಾತು. ಇತಿ ಆಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನ ಆತ್ಮಲಕ್ಷಣಂ ನಿರೂಪಿತಂ ಮುಮುಕ್ಷೂಣಾಂ ಸುಖಬೋಧೋಪಪತ್ತಯೇ. ಇತ್ಯಾಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನ ಆತ್ಮಲಕ್ಷಣಂ ನಿರೂಪಿತಂ ಮುಮುಕ್ಷೂಣಾಂ ಸುಖಬೋಧೋಪಪತ್ತಯೇ. ಹೀಗೆ ಗುರು ಶಿಷ್ಯ ಸಂವಾದ ರೂಪದಿಂದ ಆತ್ಮಲಕ್ಷಣವನ್ನು ಹೇಳುವ ಗ್ರಂಥವನ್ನು ಮೋಕ್ಷಾಪೇಕ್ಷೆಗಳಿಗೋಸ್ಕರ ಸುಲಭವಾಗಿ ನಿರೂಪಣೆ ಮಾಡಿದ್ದಾಯಿತು. ಇಷ್ಟು ಈ ಶ್ಲೋಕದ ಅರ್ಥ. ಯಾಕೆ ಗುರು ಶಿಷ್ಯರ ಸಂವಾದ ಬೇಕು? ಗುರುಗಳೊಬ್ಬರೇ ಹೇಳ್ತಾ ಹೋಗ್ಬೋದಿತ್ತಲ್ವಾ ಅಂದರೆ, ಒಬ್ಬರೇ ಹೇಳ್ತಾ ಹೋದರೆ ಅದು ಸ್ವಲ್ಪ ಬೋರ್ ಹೊಡೆಸತ್ತೆ. ಅದು ಪ್ರಶ್ನೆ ಮಾಡೋರು ಇರಬೇಕು ಮುಂದ್ಗಡೆಗೆ. ಆ ಮುಂದ್ಗಡೆ ಇರುವವರು ಪ್ರಶ್ನೆ ಮಾಡ್ತಾ ಇದ್ದರೆ ನಾನು ಹೇಳ್ತಾ ಇರುವಂಥ ವಿಷಯವನ್ನು ಇವರು ಕೇಳ್ತಾ ಇದ್ದಾರೆ, ಅವರು ಮಾನಸಿಕವಾಗಿ ನನ್ನ ಜೊತೆಗೆ ಬರ್ತಾ ಇದ್ದಾರೆ, ಹಾಗಾಗಿ ನಾನು ಅವರಿಗೆ ಬೇಕಾದ್ದನ್ನು ಕೊಡಬೇಕು ಅಂತ ಅನಿಸುತ್ತೆ. ಅಲ್ಲದೆ ನನಗೆ ಇಷ್ಟ ಬಂದಿದ್ದೆಲ್ಲ ಹೇಳ್ತಾ ಹೋಗೋದಾಗುತ್ತೆ ಅಲ್ವಾ? ನಮ್ಮ ಪ್ರಾಚೀನ ಎಲ್ಲ ಗ್ರಂಥಗಳನ್ನು ನೋಡಿಬೇಕಿದ್ರೆ ಶುಕಾಚಾರ್ಯರ ಹತ್ರ ಪರೀಕ್ಷಿತ ಒಂದೊಂದೇ ಪ್ರಶ್ನೆಯನ್ನು ಕೇಳ್ತಾ ಹೋದ. ಅದು ಹೇಳ್ತಾ ಹೋದರು. 18,000 ಶ್ಲೋಕಗಳಾದವು. ವಾಸ್ತವಿಕವಾಗಿ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯಕ್ಕೆ ಗೀತೆ ಉಪದೇಶ ಮುಗಿದು ಹೋಗ್ಬಿಡುತ್ತೆ ಸ್ಥಿತಪ್ರಜ್ಞನ ಲಕ್ಷಣದೊಂದಿಗೆ. ಅದು ಮುಗಿತಾ ಇದ್ದ ಹಾಗೆ ಅರ್ಜುನ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಈ ಜ್ಞಾನ ಇಷ್ಟೆಲ್ಲ ಶ್ರೇಷ್ಠ ಅಂತ ಹೇಳಿದೆಯಲ್ಲ ನೀನು, ಹಾಗೆ ನನಗೆ ಮಾತ್ರ ಕರ್ಮ ಮಾಡುವಂತ ಯಾಕೆ ಹೇಳ್ತಿದ್ದೀಯೇ ಅಂದ. ಅಲ್ಲಿಂದ ಶುರುವಾಯಿತು ನೋಡಿ ಮತ್ತೆ. ಹೀಗೆ ಈ ಅರ್ಜುನ ಮತ್ತೆ ಪ್ರಶ್ನೆಯನ್ನು ಮಾಡದೇ ಇದ್ದಿದ್ರೆ 700 ಶ್ಲೋಕಗಳಲ್ಲಿ ಗೀತೆ ತನ್ನ ಹರವನ್ನು ಚಾಚಿಕೊಳ್ತಾ ಇರಲಿಲ್ಲ. ಒಬ್ಬ ಪ್ರಾಶ್ನಿಕನಿದ್ದಾಗ, ಪ್ರಶ್ನೆ ಮಾಡುವವನಿದ್ದಾಗ ಗ್ರಂಥ ವಿಸ್ತೃತವಾಗಿ ಕೂಲಂಕುಷವಾಗಿ ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನು ಹೊತ್ತುಕೊಂಡು ಬೆಳೀತಾ ಇರ್ತದೆ ಅಲ್ವಾ? ಮತ್ತಿನ್ನೊಂದು ಏನು ಕೇಳಿದರೆ, ಆ ಶಿಷ್ಯ ಅವನು ಮಾತ್ರ ಶಿಷ್ಯ ಅಲ್ಲ, ನಮ್ಮೆಲ್ಲರ ಪ್ರತಿನಿಧಿಯಾಗಿ ಪ್ರಶ್ನೆ ಕೇಳ್ತಾ ಇರ್ತಾನೆ. ಅವನು ನಮಗೆ ಏನೋ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಿದ್ದಾರೆ, ಹ್ಯಾಂಗೆ ಕೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆ ಕೇಳಿ ಬರೆದಿದ್ದು ಚಿಂತೆ ಇಲ್ಲ, ನಿಮ್ಮ ಪ್ರತಿನಿಧಿಯಾಗಿ ಒಬ್ಬ ಇದ್ದಾನೆ, ಎಲ್ಲರಿಗೂ ಬರುವಂತಹ ಸಂಶಯಗಳನ್ನು ಪ್ರಶ್ನೆಯನ್ನು ಅವನು ಕೇಳ್ತಾನೆ. ಅವನಿಗೆ ಉತ್ತರ ಕೊಟ್ಟರೆ ನಿಮಗೂ ಸಹ ಉತ್ತರ ಬಂದಂಗಾಗತ್ತೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಈ ಗ್ರಂಥವನ್ನು ನಾನು ನಿರೂಪಣೆ ಮಾಡಿದ್ದೇನೆ. ವಾಸ್ತವಿಕವಾಗಿ ಶಿಷ್ಯನೂ ಇಲ್ಲ, ಗುರುವೂ ಇಲ್ಲ, ಅದರ ಆ ಕ್ರಮವನ್ನು ನಾನು ಅನುಸರಿಸಿದ್ದೇನೆ ಅಂತ ಭಗವತ್ಪಾದರು ಹೇಳ್ತಾರೆ. ಇನ್ನು ಒಂದು ಶ್ಲೋಕದಲ್ಲಿ ಆ ಗ್ರಂಥದ ಬಗ್ಗೆ ಹೇಳ್ತಾರೆ. ಕೊನೆಯ ಶ್ಲೋಕದಲ್ಲಿ ಭಗವತ್ಪಾದರ ಈ ಕೃತಿಯ ಬಗ್ಗೆ ಒಂದು ಪ್ರಶಂಸೆ, ಪ್ರಾಯಶಃ ಅವರ ಶಿಷ್ಯರ ಮಾತಿರಬೇಕು. ಇದು 2 ಶ್ಲೋಕಗಳನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.